ಸದಾಕಾಲ ಸರ್ವರಿಗೂ ಒಂದೇ ರೀತಿ ಪ್ರೀತಿ ಮಾಡುವಂಥ ಶಕ್ತಿ ಜಗತ್ತಿನಲ್ಲಿ ಏನಾದರೂ ಇದೆ ಅಂದರೆ ಅದ್ಯಾರು? ಪರಮಾತ್ಮ. ಅದಕ್ಕೆ ನೋಡಿ, ಇತ್ತೀಚೆಗೆ ಬಾಬು ಅವರೊಂದು ಮುರಳಿನಲ್ಲಿ ಹೇಳಿದ್ರು, ಈಗ ಮೊನ್ನೆ 3ನೇ ತಾರೀಕಿನ ಮುರಳಿನಲ್ಲಿ ಬಾಬು ಅವ್ರು ಹೇಳಿದ್ರು, ಅಲ್ಲ, ಹೋಲಿ ಅಂದರೆ ಅರ್ಥ ಏನು? ಪರಮಾತ್ಮನ ಬಣ್ಣದಲ್ಲಿ ಮುಳುಗುವಂಥದ್ದು. ಪರಮಾತ್ಮನ ಬಣ್ಣಗಳು ಅಂದರೆ ಯಾವುದು? ಜ್ಞಾನ, ಗುಣ, ಶಕ್ತಿ. ಎಂಥ ಖಜಾನೆ ಇದು ಅಂದರೆ ಇವತ್ತಿಗೂ ಕಲಿಯುಗದ ಕೊನೆಯವರೆಗೂ ಸಹ ಪರಮಾತ್ಮನ ಬಣ್ಣ, ಪರಮಾತ್ಮನ ಸಂಗ, ಪರಮಾತ್ಮನ ಸಾಮೀಪ್ಯ, ಪರಮಾತ್ಮನ ಸಾನ್ನಿಧ್ಯದ ಒಂದು ಉದಾಹರಣೆ, ಮಹಿಮೆ, ಸ್ಮರಣೆ ಇವತ್ತಿಗೂ ಪ್ರಪಂಚದಲ್ಲಿದೆ ಸತ್ಸಂಗದ ರೂಪದಲ್ಲಿ. ಸತ್ಸಂಗ ಅಂದರೆ ಅರ್ಥ ಏನು? ಸತ್ಯವಂತನ ಸಂಘ. ಯಾವ ಆತ್ಮ ಸತ್ಸಂಗಕ್ಕೆ ಬರುತ್ತೋ, ಯಾವ ಆತ್ಮ ಸತ್ಸಂಗದಲ್ಲಿ ಮುಳುಗುತ್ತೋ, ಅರ್ಥಾತ್ ಯಾವ ಆತ್ಮ ಒಂದೇ ಒಂದು ಕ್ಷಣ ಆ ಪರಮಾತ್ಮನ ಸಂಘದಲ್ಲಿ ಯಾವ ಆತ್ಮ ಮುಳುಗುತ್ತೋ, ಬಾಬಾ ಹೇಳ್ತಾರೆ ಉನ್ಕಾ ಜೀವನ್ ಸವರ್ ಜಾಯೇಗಾ. ಬಾಬಾ ಹೇಳ್ತಾರಲ್ವ, ಮಗು ಒಂದು ಸಲ ಈ ಬದುಕಿನಲ್ಲಿ ನೀವು ಒಂದು ಸಲ ನನ್ನ ಬಾಬಾ ಅಂತ ಹೇಳಿದ್ರೆ ಸಾಕು. ದಾದಿ ಹೇಳ್ತಾ ಇದ್ರಲ್ವ ಯಾವಾಗಲೂ, ಸಬ್ ಬೋಲೋ ಮೀಠೆ ಬಾಬಾ, ಪ್ಯಾರೆ ಬಾಬಾ, ಮೇರಾ ಬಾಬಾ. ಎಷ್ಟು ಪ್ರೀತಿಯಿಂದ ಹೇಳ್ತಾ ಇದ್ರು ದಾದಿ, ಎಷ್ಟು ಪ್ರೀತಿಯಿಂದ ಹೇಳ್ತಾ ಇದ್ರು. ದಾದಿ ಹೇಳ್ತಾ ಇದ್ರು, ಯಾರು ಇದನ್ನು ಹೇಳ್ತಿರೋ ಅವ್ರದ್ದು ಜೀವನದ ನೌಕೆ ಬಾಬಾ ಪಾರ್ ಮಾಡಿಬಿಡುತ್ತಾರೆ, ದಡ ಸೇರ್ತಾರೆ. ಗುಲ್ಜಾರ್ ದಾದಿ ಹೇಳ್ತಾ ಇದ್ರು, ಇಡೀ ಮುರಳಿ ನೆನ್ಪಿಟ್ಕೊಳ್ಬೇಕು, ಆಗಲ್ವಾ ಬಿಟ್ಬಿಡಿ. ಮುರಳಿ ಹೆಡ್ಲೈನು, ಪ್ರಶ್ನೆ ಉತ್ತರ ನೆನ್ಪಿಟ್ಕೊಳ್ಳಿ. ಅದು ಆಗಲ್ವಾ, ಹೋಗಲಿ ಬಿಡಿ. ಧಾರಣೆ ನೆನ್ಪಿಟ್ಕೊಳ್ಳಿ. ಧಾರಣೆ 4 ಲೈನ್ ಇರುತ್ತೆ, 4 ಪಾಯಿಂಟ್ಸ್ ಇರುತ್ತೆ ಅಲ್ವಾ? ಅಬ್ಬಬ್ಬ 4 ಪಾಯಿಂಟ್ಸ್ ಇರುತ್ತೆ, ಮೇನ್ ಟೈಟಲ್ಸು 2 ಇರುತ್ತೆ. ಧಾರಣೆ ನೆನ್ಪಿಟ್ಕೊಳ್ಳೋಕೆ ಆಗಲ್ವಾ, ಹೋಗಲಿ ಬಿಡಿ. ವರದಾನ ನೆನ್ಪಿಟ್ಕೊಳ್ಳಿ. ವರದಾನನೂ ನೆನ್ಪಿಟ್ಕೊಳ್ಳೋಕ್ಕಾಗಲ್ವಾ, ಹೋಗಲಿ ಬಿಡಿ. ಸ್ಲೋಗನ್ ನೆನ್ಪಿಟ್ಕೊಳ್ಳಿ. ಸ್ಲೋಗನ್ ಒಂದೇ ಲೈನ್ ಇರುತ್ತೆ, ಒಂದೇ ಲೈನ್. ಸ್ಲೋಗನ್ನೂ ನೆನ್ಪಿಟ್ಕೊಳ್ಳೋಕ್ಕಾಗಲ್ವಾ, ಹೋಗಲಿ ಬಿಡಿ. ಇತ್ತೀಚೆಗೆ ಅವ್ಯಕ್ತಿ ಶಾರೆ ಬರ್ತಾ ಇದೆ, ಅದನ್ನೂ ನೆನ್ಪಿಟ್ಕೊಳ್ಳೋಕ್ಕಾಗಲ್ವಾ, ಹೋಗಲಿ ಬಿಡಿ. एक ही पॉइंट याद रखो, कौन सा? मेरा बाबा, मीठा बाबा, प्यारे बाबा. ಬಸ್ हो गया काम. ಇದನ್ನು ಮರ್ತು ಬಿಡ್ತೀವಕ್ಕ, ಸ್ವಲ್ಪ ಕಷ್ಟ ಆಗತ್ತೆ ಅಂದರೆ ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಬಾಬೂರು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದರೆ, ಪರಮಾತ್ಮನ ಮೇಲೆ ನೀವು ಹಕ್ಕು ಜತಾಯಿಸೋದು ಕಲ್ತ್ಕೊಳ್ಬೇಕು. ಪರಮಾತ್ಮ ನನ್ನವನು, ಬಾಬಾ ನೀ ನನ್ನವನು, ನಾನು ನಿನ್ನವನು. ನೆನ್ನೆ ಬಾಬಾ ಮುರಳಿನಲ್ಲಿ ಒಂದು ಮಾತು ಹೇಳಿದ್ರಲ್ವ, ನಮಗೆ ಪ್ರತಿಯೊಬ್ಬರಿಗೂ ಕೂಡ ಈ ಅನುಭವ ಆಗಬೇಕು. ಬಾಬನಿಗೆ ನನ್ನ ಮನೆ ಅಂದರೆ ತುಂಬ ಇಷ್ಟ ಅಪ್ಪ, ನನ್ನ ಮನಸ್ಸಂದರೆ ತುಂಬ ಇಷ್ಟ ಅಪ್ಪ. ಬೇರೆಯವ್ರು ನನಗೆ ಗೊತ್ತಿಲ್ಲ, ಕೆಂಪಮ್ಮನ ಮನೆ ಇಷ್ಟನೋ ಇಲ್ಲೋ ಗೊತ್ತಿಲ್ಲ, ಲಿಂಗಮ್ಮನ ಮನಸ್ಸು ಇಷ್ಟನೋ ಇಲ್ಲೋ ಗೊತ್ತಿಲ್ಲ. ಬಾಬೋರಿಗೆ ಪ್ರತಿಯೊಬ್ಬರಿಗೂ ಪರ್ಸ್ನಲಿ ಈ ಥರ ಫೀಲ್ ಆಗಬೇಕು. ಬಾಬನಿಗೆ ನನ್ನ ಮನಸ್ಸಂದರೆ ತುಂಬ ಇಷ್ಟಪ್ಪ. ಆ ಕಾನ್ಫಿಡೆಂಟ್ ಬರಬೇಕು ಅಂತ ಹೇಳ್ತಾರೆ ಬಾಬುರು. ಆ ಕಾನ್ಫಿಡೆಂಟ್ ಬರಬೇಕು, ಆ ನಂಬಿಕೆ ಇರಬೇಕು, ನಮಗೆ ಆ ನಿಶ್ಚಯ ಇರಬೇಕು. ನಿಮಗೆ ಗೊತ್ತಾ, ಶಬರಿ ಇದ್ಲಲ್ಲ, ಶಬರಿ ರಾಮಾಯಣದಲ್ಲಿ ಬಾಬುರು ಯಾವಾಗಲೂ ಶಬರಿ ಕತೆ ಹೇಳ್ತಾರಲ್ವ ಕೆಲವು ಸರ್ತಿ. ಶಬರಿಗೆ ಕೇಳ್ತಾ ಇದ್ರಂತೆ, ಸುಮ್ಮನೆ ದಿನ ಈ ಥರ ಹೂವಿಂದು ಹಾಸಿಗೆ ಹಾಕ್ತಿಯಲ್ಲ ಪೆದ್ದಮ್ಮ. ಬರ್ತಾನ ರಾಮ ಇರೋದು ಅಯೋಧ್ಯದಲ್ಲಿ, ಇಲ್ಲಿ ಬಂದ್ಬಿಡ್ತಾನೆ ರಾಮ. ದಿನ ಯಾಕೆ ಕಷ್ಟಪಟ್ಟು ನೀನು ಇಷ್ಟೊಂದು ಕಷ್ಟಪಟ್ಟು ಹೂವಿನ ಹಾಸಿಗೆ ಹಾಕೋದು? ಬರ್ತಾನ ರಾಮ ಎಲ್ಲಿ, ನೀನೆಲ್ಲಿ? ರಾಮ ಇರೋದೆಲ್ಲಿ, ನೀನಿರೋದೆಲ್ಲಿ? ರಾಮನ ಅಂತಸ್ತೇನೋ, ನಿನ್ನ ಅಂತಸ್ತೇನೋ? ರಾಮ ಯಾರು, ನೀನು ಯಾರು? ಬರ್ತಾನ, ಸುಮ್ಮನೆ ಕಷ್ಟಪಡ್ತೀನಿ ನೀನು. ಶಬರಿ ಏನಂತಿದ್ಲಂತೆ ಗೊತ್ತಾ? ಬಂದೇ ಬರ್ತಾನೆ, ಈ ದಾರಿಯಿಂದನೇ ಹೋಗಬೇಕು ರಾಮ, ಈ ದಾರಿ ಬಿಟ್ಟು ಇನ್ಯಾವ ದಾರಿನಲ್ಲೂ ಹೋಗೋಕ್ಕಾಗಲ್ಲ. ರಾಮ ಬಂದೇ ಬರ್ತಾನೆ, ಆನ್ ದ ವೇ, ಹೊರಟಿದಾನೆ ಆಲ್ರೆಡಿ. ದಿನ ಈ ಮಾತು ಹೇಳ್ತಾ ಇದ್ಲಂತೆ ಶಬರಿ, ಈಸ್ ಆನ್ ದ ವೇ, ಬರ್ತಾ ಇದ್ದಾನೆ ರಾಮ, ಮನೆ ಹೊರಟಿದ್ದಾನೆ, ಈಗ ಮನೆ ಬಿಟ್ಟಿದ್ದಾನೆ, ಈ ದಾರಿನಲ್ಲೇ ಹೋಗಬೇಕು, ರಾಮ ಬಂದೇ ಬರ್ತಾನೆ ಅಂತ ಹೇಳ್ತಿದ್ಲು. ನೋಡಿ, ಆ ನಂಬಿಕೆಗೆ, ಆ ನಿಶ್ಚಯಕ್ಕೆ, ಆ ಅರ್ಪಣೆಗೆ, ಆ ಸಮರ್ಪಣೆಗೆ, ಆ ಶ್ರದ್ಧೆಗೆ ಬರಬೇಕಾಯ್ತು ರಾಮ. ಅದೇ ದಾರಿನಲ್ಲಿ ಬರಬೇಕಾಯ್ತೋ ಇಲ್ವೋ ಅಲ್ವಾ? ಪ್ರತಿನಿತ್ಯ ತನ್ನ ಕುಟೀರವನ್ನು ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ಲಂತೆ. ಪ್ರತಿನಿತ್ಯ ಹೂವಿಂದು ಹಾಸಿಗೆ ಹಾಕ್ತಾ ಇದ್ಲಂತೆ.
ಪ್ರತಿನಿತ್ಯ ಒಂದೊಂದು ಕಟೋರ ಎಲ್ಚಿ ಹಣ್ಣು ತರೋದು, ಸ್ವೀಟ್ ನೋಡೋದು, ಸ್ವೀಟ್ ಆಗಿರೋದನ್ನು ಒಂದು ಕಡೆಗಿಡೋದು, ಹುಳಿ ಆಗಿರೋದನ್ನು ಎತ್ತಿ ಬಿಸಾಕೋದು. ಇದನ್ನು ಜೀವನ ಪೂರ್ತಿ ಮಾಡಿದ್ಲು ಆಕೆ, ಜೀವನ ಪೂರ್ತಿ ಸಾಯೋವರೆಗೂ ಮಾಡಿದ್ಲು. ಬಟ್ ಕೊನೆಗೆ ರಾಮ ಬಂದ, ತುಂಬ ಪ್ರೀತಿಯಿಂದ ರಾಮ ಬಂದ. ತುಂಬ ಪ್ರೀತಿಯಿಂದ ಅವಳು ಹಾಕಿರುವಂಥ ಹೂವಿನ ಹಾಸಿಗೆನಲ್ಲೇ ನಡ್ಕೊಂಡು ಬಂದು ಆಕೆ ಇಟ್ಟಿರೋ ಹಣ್ಣನ್ನು ತಿಂದು, ಆಗ ಶಬರಿ ಕೇಳಿದ್ಲು, ಪ್ರಭು ಇನ್ನು ಅಪ್ಪಣೆ ಕೊಡಬೇಕು, ಬರ್ತೀನಿ ನಾನು. ತುಂಬ ಹೊತ್ತಾಯ್ತು ಇಲ್ಲಿ ಬಂದು ತುಂಬ ಹೊತ್ತಾಯ್ತು ಅಂದ್ರೆ ಏನರ್ಥ? ಈ ಪ್ರಪಂಚಕ್ಕೆ ಬಂದು ಅಂತ, ಸೆಂಟ್ರಿಗೆ ಬಂದು ಇಷ್ಟು ಹೊತ್ತಾಯ್ತು, ಅಕ್ಕೋರೆ ಅಪ್ಪಣೆ ಕೊಟ್ಬಿಡಿ ಹೊರಟ್ಬಿಡ್ತೀವಿ ಆಯ್ತಲ್ಲ ಇನ್ನೇನೋ ಅಂತಲ್ಲ. ಈ ಪ್ರಪಂಚಕ್ಕೆ ಬಂದು 60 ವರ್ಷ ಆಗಿತ್ತೋ, 70 ವರ್ಷ ಆಗಿತ್ತೋ, 80 ವರ್ಷ, ತುಂಬ ಹೊತ್ತಾಯ್ತಲ್ವ. ಜೀವನ ಪೂರ್ತಿ ಆ ರಾಮನ ನಿರೀಕ್ಷೆಯಲ್ಲಿ ಕಳೆದಂಥ ಶಬರಿ ಹೇಳಿದ್ಲು, ಪ್ರಭು ಅಪ್ಪಣೆ ಕೊಡಬೇಕು, ಇನ್ನು ಬರ್ತೀನಿ ನಾನು. ಆಗ ರಾಮ ಹೇಳ್ತಾನೆ, ಅಮ್ಮ ಏನು ಬೇಕು ನೋಡಿ, ಬೇರೆಯವರಾಗಿದ್ರೆ ಏನೇನೋ ಲಿಸ್ಟ್ ಮಾಡ್ಕೊಂಡು ಇಟ್ಕೋತಾ ಇದ್ರು. ಯಾಕೆಂದರೆ ಇಷ್ಟು ವರ್ಷ ಕಾಯ್ದಿದ್ದೀನಲ್ವಾ, ಇಷ್ಟು ವರ್ಷ ಕಾಯ್ದಿದ್ದೀವಿ ಅಂದಮೇಲೆ ಇಷ್ಟೆಲ್ಲ ಬೇಕಲ್ವಾ. ಆದರೆ ಶಬರಿ ಏನೂ ಕೇಳಲಿಲ್ಲ. ಶಬರಿ ಕೇಳಿದ್ಲು, ನನಗೇನು ಬೇಕು ಪ್ರಭು, ಏನು ಬೇಕು ಅದೆಲ್ಲ ಕೊಟ್ಟಾಯ್ತು, ನಿಮ್ಮನ್ನು ನೋಡೋದ್ನಲ್ಲ ಸಾಕು. ಬದಲಾಗಿ ರಾಮನೇ ಹೇಳ್ತಾನೆ, ಅಮ್ಮ ಹೀಗೆಲ್ಲ ಆಯಿತು, ಹೀಗೆಲ್ಲ ಆಗೋಗಿದೆ ಪರಿಸ್ಥಿತಿ, ಈಗ ನಾವು ಸೀತೆನ ಪತ್ತೆ ಮಾಡಬೇಕು, ಹೀಗೆಲ್ಲ ನಮ್ಮ ಜೀವನದಲ್ಲಿ ನಡೀತು. ರಾಮ ಹೇಳ್ತಾನೆ, ಮುಂದೇನು ಮಾಡಬೇಕು, ಯಾವ ಮಾರ್ಗದಲ್ಲಿ ಹೋಗಬೇಕು. ಆಗ ಶಬರಿ ಹೇಳ್ತಾಳೆ, ಯಾವ ಮಾರ್ಗದಲ್ಲಿ ನೀವು ಹೋಗಬೇಕು. ಹನುಮಂತನ ಅಡ್ರೆಸ್ ಕೊಟ್ಟಿರೋದು ಶ್ರೀರಾಮನಿಗೆ ಶಬರಿನೇ. ನೀವು ಈ ಮಾರ್ಗದಲ್ಲಿ ಹೋಗಿ, ಇನ್ನೊಬ್ಬ ಭಕ್ತ ನಿಮಗೋಸ್ಕರ ಕಾಯ್ಕೊಂಡು ಕೂತಿದ್ದಾನೆ, ನಿಮ್ಮ ಸೇವಕ, ಅವನು ನಿಮ್ಮ ಸೇವೆ ಮಾಡ್ತಾನೆ. ಮುಂದೆ ಸೀತಾಮಾತೆಯನ್ನು ಹೇಗೆ ಕರ್ಕೊಂಡು ಬರಬೇಕು ಅನ್ನೋ ದಾರಿ ಅವರು ನಿಮಗೆ ಹೇಳ್ತಾರೆ. ಪ್ರಭು ನೀವು ಹೀಗೆ ಹೋಗಿ ಅಂತ ಹನುಮಂತನ ಅಡ್ರೆಸ್ ಕೊಟ್ಟಿರೋದು ಶಬರಿ. ಕೊಟ್ಟು ಆಕೆ ತನ್ನ ಜೀವನವನ್ನು ಸಾರ್ಥಕ ಮಾಡ್ಕೊಳ್ತಾಳೆ. ಸೊ ಹೀಗೆ ಬಾಬುರು ಹೇಳ್ತಾರೆ, ಇಲ್ಲಿ ಪರಮಾತ್ಮನಿಗೆ ಬೇಕಾಗಿರುವಂಥದ್ದು ಆ ಅಧಿಕಾರ. ಬಾಬಾ ಹೇಳ್ತಾರಲ್ವ, ಭಕ್ತರು ಬೇಡ್ತಾರೆ, ಆದರೆ ನೀವು ಬೇಡೋದಲ್ಲ, ನೀವು ಕೇಳಬೇಕು. ಭಕ್ತರಿಗೂ ಜ್ಞಾನಿಗಳಿಗೂ ಇರೋ ವ್ಯತ್ಯಾಸ ಏನು? ಇದೇ ವ್ಯತ್ಯಾಸ. ಅವ್ರ ಮಾತು ಎತ್ತಿದ್ರೆ ಹೇಳ್ತಾರೆ ನೋಡಿ, ಹರಕೆ ಹೊತ್ಕೊಳ್ಳೋದು, ಬೇಡ್ಕೊಳಕ್ಕೆ, ಅವ್ರು ಹೇಳೋದು ದೇವ್ರ ಹತ್ರ ನಾವು ಬೇಡಕ್ಕೆ ಹೋಗ್ತೀವಿ, ಬೇಡ್ಕೊಳ್ತೀವಿ ಅಂತಾರೆ. ಆದರೆ ಬಾಬಾ ಹೇಳ್ತಾರೆ, ಅರೆ ನೀವು ಮನೆ ಮಕ್ಕಳು ಏನನ್ನೂ ಕೂಡ ಬೇಡುವಂತಹ ಅವಶ್ಯಕತೆ ಇಲ್ಲ, ನೀವು ಕೇಳಬೇಕು. ಬಾಬಾ ಈಗ ನೋಡಪ್ಪ, ಏಪ್ರಿಲ್ 15ನೇ ತಾರೀಕಿನೊಳಗಡೆ ಈ ಕೆಲಸ ಆಗಬೇಕು, ಈಗೇನನ್ನೋ ನೀನು, ಈಗ ಬಾಬಾ ಮಾಡ್ತಿರೋ ಇಲ್ವೋ ಅಷ್ಟೇ ಹೇಳಿ ನನಗೆ. ಆದರೆ ಒಂದು ತಿಳ್ಕೊಳ್ಳಿ, ಶಿವಲೀಲಕ್ಕ ಹಿಂಗೆ ಕೇಳಕ್ಕೆ ಹೇಳಿದಾರೆ, ಕೇಳೇ ಬಿಡೋಣ ಒಂದು ಮಾತು ಅಂತ ನೀವು ಕೇಳಬಹುದು ಖಂಡಿತ. ಆದರೆ ಒಂದು ತಿಳ್ಕೊಳ್ಳಿ, ನಾವು ಅವನ ಹತ್ರ ಅಷ್ಟು ಅಧಿಕಾರದಿಂದ ಕೇಳಬೇಕು, ಅಧಿಕಾರವನ್ನು ಜಮಾಯಿಸಬೇಕು ಅಂದರೆ ಅವನು ನಮಗೆ ಕೊಟ್ಟಿರುವಂಥ ಕರ್ತವ್ಯ ಇದೆಯಲ್ಲ, ಡ್ಯೂಟಿ ಇದೆಯಲ್ಲ, ಅದನ್ನು ನಾವು ಖಂಡಿತ ಮಾಡಬೇಕು. ಏನು ಡ್ಯೂಟಿ ಕೊಟ್ಟಿರೋದು ಬಾಬಾ? ನಮಗಿನ್ನೇನು ಕೊಟ್ಟಿಲ್ಲ ಬಾಬವರು, ಪರಮಾತ್ಮನ ಸಂಘದಲ್ಲಿ ಮುಳುಗಬೇಕು. ಬಾಬಾ ಹೇಳ್ತಾರೆ, ಯಾವ ಆತ್ಮ ನನ್ನ ಸಂಘದಲ್ಲಿ ಸಂಪೂರ್ಣ ಮುಳುಗುತ್ತೋ ಅವರ ಜೀವನದ ನೌಕೆಯನ್ನೇ ಪಾರು ಮಾಡ್ತೀನಿ ನಾನು ಅಂತ ಹೇಳ್ತಾರೆ ಬಾಬಾ. ಒಂದೇ ಒಂದು ಮಹಾವಾಕ್ಯ, ಪರಮಾತ್ಮ ನೀನು ನನ್ನವನು, ನಾನು ನಿನ್ನವನು, ನೀವು ಅರ್ಪಣೆ ಮಾಡಿಯಾದರೂ ನೋಡಿ, ನಾನು ನಿಮ್ಮ ಜೀವನವನ್ನು ದರ್ಪಣ ಮಾಡದೆ ಹೋದರೆ ಕೇಳಿ ಅಂತಾರೆ ಬಾಬವರು. ಅರ್ಪಣೆ ನಾವು ಮಾಡಬೇಕು, ದರ್ಪಣವನ್ನು ಅವನು ಮಾಡ್ತಾನೆ. ದರ್ಪಣ ಅಂದ್ರೇನು? ಕನ್ನಡಿ. ಅರ್ಪಣೆ ಅಂದ್ರೇನು? ಎಲ್ಲವನ್ನೂ ಅವನಿಗೆ ಬಿಟ್ಟು ಕೊಡೋದಷ್ಟೆ. ಪ್ರತಿಯೊಂದನ್ನು ಭಗವಂತನ ಮೇಲೆ ಭಾರ ಹಾಕೋದು. ನಮ್ಮ ಜೀವನದ ಹೊರೆಯನ್ನು, ನಮ್ಮ ಬದುಕಿನ ಭಾರವನ್ನು, ಬಾಬಾ ಹೇಳ್ತಾರೆ ಇಲ್ಲಿ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ, ಕಷ್ಟನೂ ಇರುತ್ತೆ, ಸುಖನೂ ಇರುತ್ತೆ, ಸಂತೋಷನೂ ಇರುತ್ತೆ, ಚಿಂತೆನೂ ಇರುತ್ತೆ, ಎಲ್ಲವೂ ಇರುತ್ತೆ. ಬಟ್ ಎಲ್ಲವನ್ನು ಕೂಡ ಪರಮಾತ್ಮನಿಗೆ ಸ್ವಾಹ. ಅಮ್ಮ ಅಕ್ಕಂದ್ರು ರೇಷ್ಮೆ ಸೀರೆ ಹಾಕ್ಕೊಂಡಿರೋ ಅಕ್ಕಂದ್ರೆಲ್ಲ ಹೋಗಿ ಬೇಂಚಿ ಬಂದರು. ರೇಷ್ಮೆ ಸೀರೆ ಹಾಕ್ಕೊಂಡಿರೋ ಅಕ್ಕಂದ್ರು ಎಲ್ಲರೂ ಹೋಗಿ ಬೇಂಚನ್ನು ಕರ್ಕೊಂಡು ಬನ್ನಿ.
ದೀಪು ಹಾಡು ಹಾಕ್ತಾ ಇದೆಯಪ್ಪ, ಹಾಕು. ಒಂದು ನಿಮಿಷ, ಇನ್ನೊಂದು ಮೈಕ್ ಇದ್ರೆ ಕೊಡು. ಬಾಬು ರೂಮ್ಗೆ ಹೋದ್ರ? ಬಾಬು ರೂಮ್ಗೆ ಹೋದ್ರ? ಹಾಂ ಹಾಂ. ನೆಲಕ್ಕೆ ಹಾಕಿ, ನೆಲಕ್ಕೆ. ಅವ್ರ ಮೇಲೆ ಹಾಕ್ಬೇಡಿ ಯಾರು. ಇನ್ನೊಂದು ಹೋಗಿ ಬಂದರು. ಹಾಂ, ಇದಕ್ಕೆ ಹಾಕ್ಬೇಡಪ್ಪ, ಇದು ನನ್ನ ಕೈಲಿರಲಿ. ನೆಲಕ್ಕೆ ಹಾಕ್ಬೇಕು, ಅವ್ರಿಗೆ ಹಾಕ್ಬೇಡಿ. ಓಂ ಶಾಂತಿ. ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ಅಜಶ್ರೇಯ ಆಧ್ಯಾತ್ಮಿಕ ಅಂತರಂಗದ ಸಾಧನೆಯನ್ನು ಮಾಡಿರುವಂತಹ ಮೈಸೂರಿನ ವಿಶೇಷವಾಗಿರುವಂತಹ ತಪಸ್ವಿನಿ ರಾಜಯೋಗಿನಿ ಆದರಣೀಯ ಡಾಕ್ಟರ್ ಲಕ್ಷ್ಮೀಬೇಂಜಿಯವರು ಆಗಮಿಸ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ತುಂಬ ಪ್ರೀತಿಪೂರ್ವಕವಾಗಿ, ಅತ್ಯಂತ ಗೌರವಪೂರ್ವಕವಾಗಿ, ಆದರಪೂರ್ವಕವಾಗಿ ಬೇಂಜಿಯವರಿಗೆ ಒಮ್ಮೆ ಜೋರಾಗಿ ಎಲ್ಲರೂ ಎದ್ದು ನಿಂತು ಚಪ್ಪಾಳೆಯನ್ನು ಹಾಕುವುದರ ಮೂಲಕ ಗೌರವ ಸಮರ್ಪಣೆಯನ್ನು ಮಾಡೋಣ. ಚಪ್ಪಾಳೆ ಸಾಕಾಗಲಿಲ್ಲ, ಎಲ್ಲರೂ ನಿಮ್ಮ ಜಾಗಕ್ಕೆ ಹೋಗ್ಬಿಟ್ಟು ಎಲ್ಲರೂ ಪ್ರೀತಿಯಿಂದ ನಿಂತು ನಿಮ್ಮ ಜಾಗದಲ್ಲಿ ನಿಂತ್ಕೊಳ್ಳಿ. ಎಲ್ಲರೂ ತುಂಬ ಪ್ರೀತಿಯಿಂದ ನಿಮ್ಮ ಜಾಗದಲ್ಲಿ ನಿಂತ್ಕೊಂಡು ಜೋರಾಗಿ ಚಪ್ಪಾಳೆಯನ್ನು ಹಾಕೋದ್ರ ಮೂಲಕ ಮತ್ತೊಮ್ಮೆ ಸ್ವಾಗತವನ್ನು ಬಯಸಬೇಕು. ಎಲ್ಲರೂ ನಿಮ್ಮ ಚೇರ್ದಲ್ಲಿ ನಿಂತ್ಕೊಳ್ಬೇಕು. ನಿಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ, ಎಲ್ಲರೂ ನಿಂತ್ಕೊಳ್ಳಿ. ಈಗ ಈ ಒಂದು ಕಾರ್ಯಕ್ರಮವನ್ನು ದೀಪವನ್ನು ಬೆಳಗಿಸುವ ಪ್ರಥಾ ಏನಿದೆ, ದೀಪವನ್ನು ಪ್ರಜ್ವಲನ ಮಾಡುವುದರ ಮೂಲಕ ಬೇಂಜಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಿದ್ದಾರೆ. ನಾವೆಲ್ಲರೂ ಕೂಡ ಎದ್ದು ನಿಂತು ದೀಪವನ್ನು ಬೆಳಗಿಸುವಂತಹ ಈ ಒಂದು ಸಾಂಕೇತಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗಿಯಾಗೋಣ. ಕೃಷ್ಣೇಗೌಡಣ್ಣವರು ಕೂಡ ಬಂದಿದ್ದಾರೆ, ಜೊತೆಗೆ ನಮ್ಮೆಲ್ಲ ಅಣ್ಣಂದರು ಕೂಡ ಬಂದಿದ್ದಾರೆ. ಜಯಂತಿ ಅಕ್ಕ ಬಂದಿದ್ದಾರೆ, ಪುಷ್ಪಕ್ಕ ಬಂದಿದ್ದಾರೆ, ಮೈಸೂರಿನ ಕುಮಾರಣ್ಣ, ಜೊತೆಗೆ ಮಂಡ್ಯ ಜಿಲ್ಲೆಯ ಅನೇಕ ಅಕ್ಕಂದರು ಕೂಡ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಸ್ವಾಗತ. ಓಂ ಶಾಂತಿ. ಪರವಾಗಿಲ್ಲ. ಪ್ರಜಾಪಿತ ಬ್ರಹ್ಮಕುಮಾರೀಶ್ವರಿಯ ವಿಶ್ವವಿದ್ಯಾಲಯ ನಾಗಮಂಗಲ ಸೇವಾ ಕೇಂದ್ರ ಇವತ್ತು ಚಿಕ್ಕದಾಗಿರುವಂಥ ಅಭಿನಂದನಾ ಕಾರ್ಯಕ್ರಮವನ್ನು ನಾಗಮಂಗಲ ಸೆಂಟ್ರದಿಂದ ಏರ್ಪಾಡು ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಬ್ ಝೋನಿನ ಇನ್ಚಾರ್ಜ್ ಆಗಿರುವಂಥ ಲಕ್ಷ್ಮೀ ಬೇಂಜಿ ಅವರಿಗೆ ರಿಕ್ವೆಸ್ಟ್ ಮಾಡಿದಾಗ ತುಂಬ ಪ್ರೀತಿಯಿಂದ, ಅವರು ಇಷ್ಟಪಡಲ್ಲ ಆದರೂ ಕೂಡ ತುಂಬ ಪ್ರೀತಿಯಿಂದ ಒಪ್ಕೊಂಡು
ಇವತ್ತು ಬಂದಿದ್ದಕ್ಕೆ ತುಂಬ ನಮ್ಮೆಲ್ರಿಗೂ ಕೂಡ ಸಂತೋಷ ಆಗ್ತಾಯಿದೆ. ತುಂಬ ಹೃದಯದ ಸ್ವಾಗತ. ಹಾಗೆ ಇನ್ನೊಬ್ಬರು ಜಯಂತಿ ಅಕ್ಕ ಬಂದಿದ್ದಾರೆ. ಜಯಂತಿ ಅಕ್ಕ ಅಂದರೆ ಬೇಂಜಿಗೆ ರೈಟ್ ಹ್ಯಾಂಡ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಏಕೆಂದರೆ ಬೇಂಜಿ ಎಷ್ಟು ಅತಕ್ಕ ಸೇವಾದಾರಿ ಆಗಿದ್ದಾರೋ ಅವರು ಕೂಡ ಬೇಂಜಿ ಜೊತೆಗೆ ಅಷ್ಟೇ ಅತಕ್ಕ ಸೇವಾದಾರಿ ಆಗಿದ್ದಾರೆ. ಅವರು ಕೂಡ ನಮ್ಮ ಕರೆಗೆ ಹೋಗೊಟ್ಟು ಭಾಳಷ್ಟು ಪ್ರೀತಿಯಿಂದ ಬಂದಿದ್ದಾರೆ. ನನ್ನ ಪರವಾಗಿ, ನಾಗಮಂಗಲ ಸೆಂಟ್ರ್ ಪರವಾಗಿ, ಹಾಗೆ ಮಂಡ್ಯ ಡಿಸ್ಟಿಕ್ ಎಲ್ಲ ಸ್ಟೂಡೆಂಟ್ ಪರವಾಗಿ ಸ್ವಾಗತ. ಹಾಗೆ ಇನ್ನೊಬ್ಬರು ವಿಶೇಷವಾಗಿರುವಂಥ ವ್ಯಕ್ತಿ ಅಂತಲೇ ಹೇಳ್ಬೋದು. ಯಾರು ಅಂದರೆ ಪುಷ್ಪಕ್ಕ. ಏಕೆಂದರೆ ಪುಷ್ಪಕ್ಕ ಅಂದರೆ ತುಂಬ ಯಜ್ಞದಲ್ಲಿ ವಿಶೇಷವಾಗಿರುವಂಥ ಆತ್ಮ. ಮೈಸೂರು ಝೋನಲ್ಲಿ 3 ತಿಂಗಳು 6 ತಿಂಗಳು ಯಾವುದೇ ಒಂದು ಕಾರ್ಯಕ್ರಮ ಆದರೂ ಕೂಡ, ಇವತ್ತೊಂದು ಕಾರ್ಯಕ್ರಮ ಮುಗೀತು, ಮತ್ತೆ ನಾಳೆ ಒಂದು ಕಾರ್ಯಕ್ರಮ, ಲಕ್ಷ್ಮೀಂಜಿ 12 ಗಂಟೆ ಫೋನ್ ಮಾಡಿದ್ರು ಕೂಡ ನಾ ಅನ್ನದೇ ಇರುವಂಥ ಆತ್ಮ, ಅತಕ್ ಸೇವಾದಾರಿ, ಯಜ್ಞದ ಒಂದು ಚಿಕ್ಕದಾಗಿರುವಂಥ ಬೋಲಿದಾದೆ ಅಂತ ಹೇಳಿದ್ರು ಕೂಡ ಅವರಿಗೂ ತಪ್ಪಾಗೋದಿಲ್ಲ. ಅವರಿಗೂ ಸಹ ನನ್ನ ಪರವಾಗಿ, ನಾಗಮಂಗಲ ಸೆಂಟ್ರ್ ಪರವಾಗಿ, ನಮ್ಮ ಡಿಸ್ಟಿಕ್ ಪರವಾಗಿ ಸ್ವಾಗತ. ಹಾಗೆ ಇನ್ನೊಬ್ಬರು ವಿಶೇಷವಾಗಿರುವಂಥ ಶಿವಲೀಲಕ್ಕವರು ಕೂಡ ತುಂಬ ವಿಶೇಷವಾಗಿರುವಂಥ ಆತ್ಮನೇ. ಏಕೆಂದರೆ ಯಜ್ಞದಲ್ಲಿ ವಿಶೇಷವಾಗಿ ತುಂಬ ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ, ಭಾಷಣ ಮಾಡ್ತಾರೆ, ಜೊತೆಗೆ ಕರೆದ್ರೆ ಭಾಳಷ್ಟು ಪ್ರೀತಿಯಿಂದ ಬಂದು ಸೇವೆಯನ್ನು ಮಾಡ್ತಾರೆ. ಅವ್ರಿಗೂ ಕೂಡ ನನ್ನ ಪರವಾಗಿ, ಸೆಂಟ್ರ್ ಪರವಾಗಿ, ನಮ್ಮ ಡಿಸ್ಟಿಕ್ ಪರವಾಗಿ ಸ್ವಾಗತ. ಶಾರದಕ್ಕ ಅವಳು ಹತ್ತಿಲ್ಲ, ಸಂತೋಷದ ಕಣ್ಣೀರು. ಬೇಂಜಿ ನೋಡಿದ ತಕ್ಷಣ ಅವಳಿಗೆ ಹಂಗೆ ಆನಂದ ಬಂದ್ಬಿಡುತ್ತೆ. ಅವಳು ಯಾವಾಗಲೂ ಇದು ಒಂದೇ ಮಾತು ಹೇಳ್ತಿರ್ತಾಳೆ. ಬೇಂಜಿ ಏನು ನನ್ನ ಬಗ್ಗೆ ಸಂಕಲ್ಪ ಮಾಡಿದ್ರು ನೋಡಿ. ನಾವು ಮೈಸೂರಲ್ಲಿ ಎಲ್ಲೆಲ್ಲೋ ಬಂದಿರೋಂತಹ ಅಕ್ಕಂದ್ರಿರುವಂಥದ್ದು, ಈಗ ಶೈಲಕ್ಕ ಬಿಜಾಪುರದಿಂದ ಬಂದಿರೋಂಥದ್ದು, ಸೀಮಕ್ಕ ಅಂತ ಬಾಂಬೆಯಿಂದ ಬಂದಿದ್ದಾರೆ ನೋಡಿ. ಬೇಂಜಿಯ ಒಂದು ಸಂಕಲ್ಪ, ಆ ವ್ಯಕ್ತಿತ್ವದ ಒಂದು ಸಂಕಲ್ಪ ಇದೆಯಲ್ಲ, ಆ ಸಂಕಲ್ಪದ ಶಕ್ತಿಯ ಬಗ್ಗೆ ಶೈಲಕ್ಕ ಹೇಳ್ತಾ ಇದ್ರು. ಹೇಗೆ ಎತ್ತಣದ ಮಾಮರ, ಎತ್ತಣದ ಕೋಗಿಲೆ, ಎತ್ತಣದ ಸಂಬಂಧವಯ್ಯ, ಎತ್ತಣದ ಬಿಜಾಪುರ, ಎತ್ತಣದ ಇಂಡಿ, ಎತ್ತಣದ ಮೈಸೂರು, ಎತ್ತಣ ಸಂಬಂಧವಯ್ಯ, ಎತ್ತಣದ ನಾಗಮಂಗಲ, ಎತ್ತಣದ ರೋಣಿ ತಾಲೂಕು, ಎತ್ತಣ ಸಂಬಂಧವಯ್ಯ, ಎತ್ತಣದ ಸಮುದ್ರದೊಳಗಣ ಉಪ್ಪು, ಎತ್ತಣದ ಬೆಟ್ಟದ ನೆಲ್ಲಿಕಾಯಿ, ಎತ್ತಣ ಸಂಬಂಧವಯ್ಯ ಅನ್ನುವ ಹಾಗೆ ಬೇಂಜಿಯವರು ಅವತ್ತು 25 ವರ್ಷದ ಹಿಂದೆ ಅವಳನ್ನು ನೋಡಿ ಏನು ಸಂಕಲ್ಪ ಮಾಡಿದ್ರು, ಈ ಹ್ಯಾಂಡ್ ನನಗೆ ಕೊಟ್ಬಿಡಮ್ಮ ಅಂತ ಸಂಕಲ್ಪ ಮಾಡಿಬಿಟ್ರಂತೆ ಬೇಂಜಿ. ಸೊ ಆ ಒಂದು ಸಂಕಲ್ಪದ ತತ್ಪರಿಣಾಮವಾಗಿ, ಫಲಸ್ವರೂಪವಾಗಿ ಅಕ್ಕ ನೋಡಿ ಇವತ್ತು ನಾಗಮಂಗಲದಲ್ಲಿ ಬಂದು ಇಂತಹ ಒಂದು ಸೇವೆಯನ್ನು ಮಾಡಿ ಬೇಂಜಿಗೆ ಇವತ್ತು ಈ ಒಂದು ಪುಟ್ಟದಾಗಿರುವಂತಹ ಅಭಿನಂದನಾ ಕಾರ್ಯಕ್ರಮವನ್ನು ತುಂಬ ಪ್ರೀತಿಯಿಂದ ಆಯೋಜನೆ ಮಾಡಿರುವಂಥದ್ದು. ಅದಕ್ಕೆ ಬೇಂಜಿನೂ ಕೂಡ ಸಹಮತಿಯನ್ನು ಕೊಟ್ಟು ಬಂದಿರುವಂಥದ್ದು ನಿಜಕ್ಕೂ ನಮ್ಮೆಲ್ಲರ ಒಂದು ಪುಣ್ಯ ವಿಶೇಷವೇ ಅಂತ ಹೇಳಬಹುದು. ಸೊ ಬಾಬಾ ಹೇಳ್ತಾರಲ್ಲ, ಇಲ್ಲಿ ಬರುವಂತಹ ಪ್ರತಿಯೊಂದು ಆತ್ಮನೂ ಕೂಡ ಕೋಟಿಗೆ ಒಂದು ಆತ್ಮನೇ ಅನ್ನುವಂಥ ರೀತಿಯಲ್ಲಿ ಪ್ರತಿ ಒಂದು ಆತ್ಮಕ್ಕೂ ಕೂಡ ಅವರು ಬಡವರಾಗಿರಲಿ, ಶ್ರೀಮಂತರಾಗಿರಲಿ, ಓದಿರೋರಾಗಿರಲಿ, ಓದಿಲ್ಲದೆ ಇರೋರಾಗಿರಲಿ, ಚಿಕ್ಕವರಾಗಿರಲಿ, ದೊಡ್ಡವರಾಗಿರಲಿ, ತುಂಬ ಜ್ಞಾನ ತಿಳ್ಕೊಳ್ಳದೇ ಇರ್ಬೋದು, ತಿಳ್ಕೊಂಡಿರ್ಬೋದು, ಆದರೆ ಪ್ರತಿ ಒಂದು ಆತ್ಮಕ್ಕೂ ಕೂಡ ಇಲ್ಲಿ ಅನೇಕ ಅಕ್ಕಂದ್ರು, ನಮ್ಮ ಅಕ್ಕಂದ್ರು ಹೇಳ್ತಿದ್ರು, ಸುಶೀಲಕ್ಕವ್ರು ಇವತ್ತು ಬಂದಿಲ್ಲ, ಲಿಂಗಮ್ಮಜ್ಜಿ, ಇನ್ನೊಬ್ಬರು ಲಿಂಗಮ್ಮಜ್ಜಿ ಅವರೆಲ್ಲ ಹೇಳ್ತಿದ್ರು ಬೇಂಜಿ ಎಷ್ಟು ಪ್ರೀತಿಯಿಂದ ಅಲ್ಲಿಂದ ಬರ್ತಾಯಿದ್ರು, ಎಲ್ಲಿಂದ ಮೈಸೂರಿಂದ ಬಂದು ಇಲ್ಲಿ ಎಲ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಪಾಲನೆ ಕೊಟ್ಟು ಕ್ಲಾಸ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಪರ್ಸ್ನಲ್ ಕೇರ್ ತೊಗೊಳ್ತಾಯಿದ್ರು ಅಂದರೆ ಅಷ್ಟು ಪರ್ಸ್ನಲ್ ಕೇರ್ ತೊಗೊಳ್ತಾಯಿದ್ರು. ಯಾವುದಕ್ಕೆ ನಾವು ಪಾಲನೆ ಅಂತ ಹೇಳ್ತೀವಿ. ಇವತ್ತು ನಾಗಮಂಗಲದಂತಹ ಒಂದು ತಾಲೂಕಾ ಪ್ಲೇಸಲ್ಲಿ ಇಷ್ಟು ಸುಂದರವಾಗಿರುವಂತಹ ಸಭಾಂಗಣ ಹೊಂದಿರುವಂತಹ ಒಂದು ಸೆಂಟರ್ ಆಗಿದೆ ಅಂದರೆ ಅದಕ್ಕೆ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ಬೇಂಜಿ. ಒಂದು ಜೋರಾಗಿ ಚಪ್ಪಾಳೆ ಬರಬೇಕು. ನವರಾತ್ರಿ, ಶಿವರಾತ್ರಿ ಯಾವತ್ತೂ ಒಂದು ದಿನ ನಾವು ಹಬ್ಬಗಳನ್ನು ಆಚರಣೆ ಮಾಡುವಂಥದ್ದು. ಬಟ್ ಇತ್ತೀಚೆಗೆ ನನಗೆ ಬೇಂಜಿಯವರ ಲೈಫನ್ನು ನೋಡಿ ನನ್ನ ಕನ್ಕ್ಲೂಷನ್ ಏನಪ್ಪ ಅಂದರೆ, ನಾನು ಯಾವಾಗಲೂ ಬೇಂಜಿ ಬಗ್ಗೆ ಕೆಲವು ಸಲ ಯೋಚನೆ ಮಾಡ್ತೀನಿ, ಬೇಂಜಿ ಬಗ್ಗೆ ನಿಜವಾಗ್ಲೂ ಒಂದು PhD ಮಾಡಬೇಕಪ್ಪ. ಎಂಥ ಒಂದು ವ್ಯಕ್ತಿತ್ವ, ಎಂಥ ಒಂದು ದಿಗ್ಗಜ ವ್ಯಕ್ತಿತ್ವ ಅವ್ರದ್ದು ಅಂತ ಹೇಳಿದ್ರೆ ಅಂಥ ಒಂದು ವ್ಯಕ್ತಿತ್ವ. ಯಾಕೆ ಅಂದರೆ ಇವತ್ತು ಬೇಂಜಿ ನೀವು ಸುಮ್ಮನೆ ಇರಬೇಕು, ನಾವು ನಮ್ಮ ಜೀವನದಲ್ಲಿ ಹಬ್ಬ ಮಾಡ್ತೀವಿ, ಆದರೆ ಬೇಂಜಿದು ಜೀವನ ಹೆಂಗಂದರೆ ಅವ್ರ ಜೀವನನೇ ಒಂದು ಹಬ್ಬ. ಸೊ ಪ್ರತಿನಿತ್ಯವೂ ಕೂಡ
ಅವರ ಸಂಬಂಧದಲ್ಲಿ, ಅವರ ಸಂಪರ್ಕದಲ್ಲಿ ನೀವು ಕೂಡ ಬಂದಿದ್ದೀರಾ. ಅಂಥ ದೊಡ್ಡ ಶಿವರಾತ್ರಿ ಕಾರ್ಯಕ್ರಮ ನಡೀತಿತ್ತು. ಯಾರೇ ಬಂದರೂ ಕೂಡ, ಬಾಬನ ಮಕ್ಕಳು ಯಾವುದೇ ಸೆಂಟ್ರಿಂದ ಬಂದರೂ ಕೂಡ ಅವ್ರ ಬಗ್ಗೆ ಎಷ್ಟು ಇನಿಷಿಯೇಟ್ ತೊಗೊಂಡು, ನೀವೆಲ್ಲ ಗಿಫ್ಟ್ ತೊಗೋಬೇಕು, ನೀವೆಲ್ಲ ಯಾದಗಿರಿಗೆ ಬರಬೇಕು, ನೀವೆಲ್ಲ ಪ್ರೀತಿಯಿಂದ ಊಟ ಮಾಡ್ಕೊಂಡು ಹೋಗಬೇಕು, ಪ್ರತಿಯೊಬ್ಬರ ಬಗ್ಗೆನೂ. ಸೊ ಈ ಜೀವನ ಇದೆ ಅಲ್ವಾ, ಜೀವನ ಹೇಗೆ ಕರ್ಕೊಂಡು ಹೋಗುತ್ತೋ ಹಾಗೆ ಹೋಗುವಂಥದ್ದು ಒಂದು ಕೆಟಗರಿ. ಇನ್ನೊಂದು ಕೆಟಗರಿ ಏನಪ್ಪ ಅಂದರೆ, ಅದು ಕೇವಲ ದಿಗ್ಗಜರಿಂದ ಮಾತ್ರ ಸಾಧ್ಯ. ನಾನು ಅಂದ್ಕೊಂಡಿದ್ದೇ ಜೀವನ, ನಾನು ಹೀಗಿರ್ತೀನಿ ಅದೇ ಜೀವನ, ನಾನು ಹೀಗೆ ನಡೆಸ್ಕೊಂಡು ಹೋಗ್ತೀನಿ ಹಾಗೆ ಜೀವನ, ಹೀಗೆಲ್ಲರೂ ಮಾಡಬೇಕು ಅದೇ ಜೀವನ ಅನ್ನುವಂತಹ ಅಗ್ರಗಣಿ ಪಂಕ್ತಿಯಲ್ಲಿ ಸೇರುವಂತಹ ಉಗ್ರ ವ್ಯಕ್ತಿತ್ವ, ದಿಗ್ಗಜ ವ್ಯಕ್ತಿತ್ವ ಅಂದರೆ ಬೆಹೆಂಜಿಯವ್ರದ್ದು. ಸೊ ಅಂತಹ ಒಂದು ಮಹಾನ್ ಚೇತನ, ಮೈಸೂರಿನ ಮರೆಯದ ಮಾಣಿಕ್ಯ ಅಂತಲೂ ಹೇಳಬಹುದು. ಅಂತಹ ಮರೆಯದ ಮಾಣಿಕ್ಯ, ಮಹಾಚೇತನ, ಮಹಾರುವಾರಿ ಹಾಗೂ ನಮ್ಮೆಲ್ಲರ ಪ್ರೋತ್ಸಾಹಕರು, ಪ್ರೇರಕರು, ನಮ್ಮೆಲ್ಲರ ಒಂದು ಶಕ್ತಿಯಾಗಿರುವಂತಹ ಬೆಂಜಿ ಅವರಿಗೆ ಶಿವಬಾಬಾ ಇನ್ನೂ ಹೆಚ್ಚು 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 ಶಕ್ತಿ ಮಾಡುವಂತಹ ಸೇವೆಯನ್ನು, ನಮ್ಮೆಲ್ಲರ ಒಂದು ಆಯಸ್ಸನ್ನು ಬೆಂಜಿಗೆ ಕೊಡಲಿ ಶಿವಬಾಬವರು. ಅವರಿಗೆ ಹೆಚ್ಚು ಆರೋಗ್ಯವನ್ನು ಕೊಟ್ಟು ಅವರ ಇನ್ನೂ ಹೆಚ್ಚು ಸೇವೆ ಮೈಸೂರಿನ ಎಲ್ಲ ಸೇವಾ ಕೇಂದ್ರಗಳಿಗೂ ಮತ್ತು ಮೂಲೆ ಮೂಲೆಗಳಿಗೂ, ಎಲ್ಲ ಸಮಾಜದ ಕೊನೆಯ ಸ್ತರದಲ್ಲಿರುವಂತಹ ಪ್ರತಿಯೊಂದು ಆತ್ಮಕ್ಕೂ ಕೂಡ ಅವರ ಸೇವೆ, ಅವರ ಒಂದು ಸಾಧನೆ, ಅವರ ಒಂದು ಪಾಲನೆ, ಅವರ ಒಂದು ಶಕ್ತಿ, ಅವರಲ್ಲಿರುವಂತಹ ಉಲ್ಲಾಸ, ಉತ್ಸಾಹ, ಸ್ಫೂರ್ತಿ ಎಲ್ಲರಿಗೂ ಸಿಗಲಿ. ಇನ್ನೊಮ್ಮೆ ಮತ್ತೊಮ್ಮೆ ಅವರು ಬರೋದು ತುಂಬ ಕಷ್ಟ, ಒಪ್ಕೊಳ್ಳೋದು ತುಂಬ ಕಷ್ಟ, ಸುಮ್ಮನೆ ಕೂತ್ಕೊಳ್ಳೋದಂತೂ ಮಹಾ ಕಷ್ಟ. ಇವತ್ತೇನಾದರೂ ಅವ್ರು ಕೂತ್ಕೊಂಡಿದ್ದಾರೆ ಅಂದರೆ ಅದು ಬಹುಶಃ ನಿಮ್ಮೆಲ್ಲರ ಶಕ್ತಿ ಅಂತಲೇ ಹೇಳ್ಬೋದು. ಸೊ ಅಂತಹ ಒಂದು ಶಕ್ತಿ ದೇವತೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಅಂತ ಅನಿಸುತ್ತೆ. ಸೊ ಪರಮಾತ್ಮ ಹೇಳ್ತಾರೆ, ಮಕ್ಕಳೇ ನೀವೇನು ಅಭ್ಯಾಸ ಮಾಡ್ತೀರ, ಮನುಷ್ಯ ಅಭ್ಯಾಸದಿಂದ ಮಾಧವನು ಕೂಡ ಆಗಬಲ್ಲ, ನರನು ಹರನಾಗಬಲ್ಲ, ಹರನು ನರನಾಗಬಲ್ಲ. ಯಾಕೆಂದರೆ ಅವನು ಮಾಡುವಂತಹ ಜೀವನದಿಂದ, ಅವನು ಅಳವಡಿಸ್ಕೊಳ್ಳುವಂತಹ ಅಭ್ಯಾಸಗಳಿಂದ. ಹಾಗೆ ಮೈಸೂರಿನ ಅಧಿದೇವತೆ ಅಂತ ಹೇಳಬಹುದು. ಕೊಡಕ್ ನಿಂತರೆ ಅವರು ಹೊರನಾಡು ಅನ್ನಪೂರ್ಣೇಶ್ವರಿ ಅಂತ ಹೇಳ್ಬೋದು, ಕೊಡಕ್ ನಿಂತರೆ ಅವರು ಕನ್ನಿಕಾ ಪರಮೇಶ್ವರಿ ಅಂತ ಹೇಳ್ಬೋದು. ಸೊ ಅಂತಹ ಒಂದು ಮಹಾನ್ ಚೇತನ ಅಧಿದೇವತೆ ಇವತ್ತು ನಮ್ಮ ಸಮ್ಮುಖದಲ್ಲಿದ್ದಾರೆ. ಅವರಿಗೆ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಮನದಾಳದಿಂದ ಹೃತ್ಪೂರ್ವಕವಾಗಿರುವಂತಹ ಕೋಟಿ ಕೋಟಿ, ಇನ್ನೂ ಹೇಳಕ್ಕೆ ತುಂಬ ಇತ್ತು ಆದರೆ ಬೇಡ ಅಂತ ಇದ್ದಾರೆ, ಕೋಟಿ ಕೋಟಿ ನಮನಗಳು, ವಂದನೆಗಳು ಮತ್ತು ಅಭಿನಂದನೆಗಳು, ಹಾರ್ದಿಕ ಶುಭಾಶಯಗಳು. ಓಂ ಶಾಂತಿ. ಇನ್ನೊಂದು ಶಬ್ದ ಹೇಳಬೇಕು ಬೇಂಜಿ ಬಗ್ಗೆ. ಇವತ್ತು ಸುಶೀಲಕ್ಕವ್ರು ಇಲ್ಲ ನಮ್ಮ ಹತ್ರ. ಸುಶೀಲಕ್ಕವರು ಯಾವಾಗಾದರೂ ಮಧ್ಯದಲ್ಲಿ ಬರ್ತಾರೆ, ನನ್ನ ಜೊತೆ ಮಾತಾಡ್ತಾರೆ, ಬೇಂಜಿ ಬಗ್ಗೆ ಹೇಳ್ತಾರೆ. ಅವರು ನಾನು ನೋಡೇ ಇಲ್ಲ. ಏಕೆಂದರೆ ಬೇಂಜಿ ಅವರು ಇವಾಗ ಬಾಬಾ ಕಾರ್ ಕೊಟ್ಟಿದ್ದಾರೆ. ಅವರು ಕಷ್ಟಪಟ್ಟಿದ್ದು ಯಜ್ಞದಲ್ಲಿ ಎಲ್ಲ ಸೆಂಟ್ರಿಗೂ ತುಂಬ ಕಷ್ಟಪಟ್ಟಿದ್ದಾರೆ. ಹಾಗೆ 9 ಗಂಟೆ ರಾತ್ರಿವರೆಗೂ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಬಸ್ ಹತ್ಕೊಂಡು ಹೋಗಿ ನಾಗಮಂಗಲ್ಗೆ ಬಂದು ಸೇವೆ ಮಾಡಿ ಹೋಗಿರುವಂಥ ಬೇಂಜಿಯವರು. ಜೋರಾಗಿ ಚಪ್ಪಾಳೆ ತಟ್ಟಿ. ಇವತ್ತು ಸುಶೀಲಕ್ಕ ಇದ್ದರೆ ಅವರಿಂದನೇ ಹೇಳಿಸ್ಬೋದಾಗಿತ್ತು. ಮತ್ತು ಇನ್ನೂ ಒಂದು ಸಂಕಲ್ಪ, ಯಾವಾಗಲೂ ನಾನು ಮಾತಾಡೋಕ್ಕೆ ಅವಕಾಶನೇ ಇಲ್ಲ, ಇವತ್ತು ಸಿಕ್ಕಿದೆ ಸ್ವಲ್ಪ ಮಾತಾಡ್ತೀನಿ. ಏಕೆಂದರೆ ನೋಡಿ, ಬಾಬೋರ್ ಯಜ್ಞದಲ್ಲಿ ಎಲ್ಲ ಮಹಾರಥಿಗಳು ತುಂಬ ಜನ ಇದ್ದಾರೆ, ಇಲ್ಲ ಅಂತಲ್ಲ, ತುಂಬ ವಿಶೇಷವಾಗಿದ್ದಾರೆ, ತುಂಬ ಜನ ಇದ್ದಾರೆ. ಆದರೆ ನಮ್ಮ ಬೇಂಜಿದು ನಾವೇ ಹೊಗಳಿಕೆ ಇಲ್ಲ, ಅವ್ರು ರಿಯಲ್ ಆಗಿರುವಂಥ ಲೈಫ್ ಇದು. ಈಗ ಒಂದು ಬಾಬನ ಮನೆ ಯಾವುದೇ ಸೆಂಟ್ರ್ ಆಗಿರ್ಬೋದು, ಚಿಕ್ಕದ ಹಳ್ಳಿ ಆಗಿರ್ಬೋದು, ಸಿಟಿ ಆಗಿರ್ಬೋದು, ನಾನು ನನ್ನ ಕಣ್ಣಾರೆ ನೋಡಿ ಅನುಭವ ಮಾಡಿದ್ದು. ಆದರೆ ಎಷ್ಟು ಕಷ್ಟಪಡ್ತಾರೆ ಅಂದರೆ ಬೇಂಜಿ ರಾತ್ರಿ ಎಲ್ಲ ಜಾಗರಣೆ ಮಾಡಿ ಇನಾಗ್ರೇಷನ್ ಆದರೆ ಬೆಳಿಗ್ಗೆವರೆಗೂ ತಾವು ಫಸ್ಟ್ ಕೂತ್ಕೊಳ್ತಾರೆ, ಎಲ್ಲರನ್ನೂ ಕೂಡಿಸ್ತಾರೆ, ಬೆಳಿಗ್ಗೆ ಇನಾಗ್ರೇಷನ್ ಮಾಡ್ತಾರೆ. ಆಮೇಲೆ ಎಲ್ಲ ಸೆಂಟ್ರ್ ಬಗ್ಗೆ ಎಷ್ಟು ಪ್ರೀತಿ ಅಂದರೆ ಒಂದು ಪಾಯಿಂಟು ವ್ಯತ್ಯಾಸ ಇಲ್ಲ ಅವರಿಗೆ. ಇದು ಯಾದಗಿರಿ, ಇದು ನಾಗಮಂಗಲ, ಇದು ಮತ್ತೊಂದು ಚೂರು ಇಲ್ಲ. ಬಾಬನ ಮನೆ ಏನು ಮಾಡಬೇಕು ಅಂದರೆ ಎಷ್ಟು ವಿಶಾಲವಾಗಿರುವಂಥ ಹೃದಯದಿಂದ ಸೇವೆ ಮಾಡ್ತಾರೆ ಅಂದರೆ ಅಷ್ಟು ವಿಶಾಲವಾಗಿರುವಂಥ ಹೃದಯ ಬೇಂಜಿ. ಬಹುಶಃ ಬೇಂಜಿ 17ನೇ ವಯಸ್ಸಿಗೆ ಬಂದರು, 16ನೇ ವಯಸ್ಸಿಗೆ ಬಂದರು. ಜಯಂತಕ್ಕ 17. ಹಾಂ ನೋಡಿ, ಆವಾಗೂ 17, ಇವಾಗ 75ನೇ ವರ್ಷ, ಅವಾಗೂ 17 ವರ್ಷ, 7 ಬಂತಲ್ವಾ. ಅದಕ್ಕೆ ಇನ್ನೊಂದು ಸಲ 75ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮೈಸೂರಿನ ಇನ್ನೂ 2 ಮಲ್ಲಿಗೆಗಳು ಬೇಂಜಿ ಜೊತೆಗೆ ಬಂದಿರುವಂಥದ್ದು ಒಂದೇ ಶಬ್ದ.
ಈಗ ಬೇಂಜಿನ ನಾವು ಶಿವಲಿಂಗಕ್ಕೆ ಹೋಲಿಸಿದ್ರೆ ನಮ್ಮ ಜಯಂತಿಯಕ್ಕೆ ನಂದಿಗೆ ಹೋಲಿಸ್ಬೋದು. ನಂದಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ, ಚಪ್ಪಾಳೆ. ಈಗ ನಾವು ಬೇಂಜಿಯವರ ಮುಖ ಕಮಲದಿಂದ ಈ ಒಂದು ವಿಶೇಷ ಅಂತರಂಗದ ಅನುಭವವನ್ನು ಜಯಂತಿ ಅಕ್ಕನಿಂದ ಮತ್ತು ವಿಶೇಷವಾಗಿ ಬೇಂಜಿಯವರಿಂದ ಕೇಳೋಣ. ಬಾಬುವರು ಇವತ್ತೇನು ಮಹಾವಾಕ್ಯ ನುಡಿಸಿದ್ದಾರೆ, ಎಲ್ಲರ ಕಲ್ಯಾಣ ಆಗಲಿಕ್ಕೆ ದೊಡ್ಡ ದೊಡ್ಡ ಚಿತ್ರ ಮಾಡಿಸಿ ಅಂತ. ಇಲ್ಲಿ ಮೊದಲೇ ಎಲ್ಲ ದೊಡ್ಡ ದೊಡ್ಡ ಚಿತ್ರ ಹಾಕ್ಬಿಟ್ಟಿದ್ದೀರ. ಬಾಬುವರ ಆದೇಶದಂತೆ ನಾಗಮಂಗಲ ಸೇವಾ ಕೇಂದ್ರ ಎಷ್ಟು ಪುಟ್ಟದಾಗಿತ್ತು, ಇದೆಷ್ಟು ದೊಡ್ಡದಾಗಿದೆ. ಇದೆಲ್ಲ ನಾಗಮಂಗಲ ಬಾಬುವ್ರ ಮಕ್ಕಳ ಒಂದು ವಿಶಾಲ ಹೃದಯ. ಇದಕ್ಕೆ ಆಧಾರ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದಂಥ ರಮೇಶ್ ಅಣ್ಣವರು. ಬಾಬುವ್ರ ಮಕ್ಕಳೆಲ್ಲ ಹಗಲು ರಾತ್ರಿ ಕಷ್ಟಪಟ್ಟು ಈ ಒಂದು ಕಟ್ಟಡನ ನಿರ್ಮಾಣ ಮಾಡಿದ್ರಿ. ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಮಧುಬಂದಿಂದ ಕರುಣಾಬಾಯಿನೇ ಬಂದು ಉದ್ಘಾಟನೆ ಮಾಡಿದರು. ಸ್ವಾಮೀಜಿಗಳು ಇದ್ರು ಬಂದಿದ್ದರು. ಅದ್ರ ಜೊತೆಗೆ ವಿಶೇಷವಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಬಂದು ತುಂಬ ಸಂತೋಷವಾಗಿ ಕಾರ್ಯಕ್ರಮದ ಉದ್ಘಾಟನೆ ಆಗಿತ್ತು. ಈ ಕಾರ್ಯಕ್ರಮನ ಮಾಡಿ ಇಷ್ಟೆಲ್ಲ ವ್ಯವಸ್ಥೆ ಮಾಡೋದಕ್ಕೆ ಇಲ್ಲೆಲ್ಲ ಬಾಬುವ್ರ ಮಕ್ಕಳು ಕೆಲವರೆಲ್ಲ ಆದಿಯಿಂದ ಯಾರೆಲ್ಲ ನಿಮಿತ್ತರಿದ್ದೀರಿ ಅವರೆಲ್ಲ ಮೊದಲು ಶಾಂತಮ್ಮನವರೇ ಅವ್ರು ಇಲ್ಲಿ ಜಾಗ ಕೊಡಬೇಕು ಅಂತ ಇದ್ದರು. ಇವತ್ತು ನೋಡಿ ಎಲ್ರಿಗೂ ನಮ್ಮ ಲಲಿತ್ ಬಾಯಿ ಯಾರಿದ್ದಾರೆ ಮೌಂಟ್ ಅಬುನಿಂದ, ಅವರು ಇದನ್ನು ನೋಡೋಕ್ಕೋಸ್ಕರ ಒಂದು ದಿವಸ ನಾನು ಬೆಂಗಳೂರಿಗೆ ಹೋಗೋವಾಗ ನಾಗಮಂಗಲ ಮೇಲೆ ಹೋಗ್ತೀನಿ ಅಂತ ಇದನ್ನು ನೋಡೋಕ್ಕೋಸ್ಕರ ಬಂದರು. ಅವ್ರಿಗೆ ತುಂಬಾ ಸಂತೋಷ. ಬಾಬುವ್ರ ಮನೆ ಯಾವುದ್ಯಾವುದು ದೊಡ್ಡದಾಗುತ್ತೆ, ತುಂಬ ಚೆನ್ನಾಗಿ ಮಾಡ್ತಾರೆ ಬಾಬುವ್ರ ಮಕ್ಕಳು. ಏಕೆಂದರೆ ಅಕೌಂಟೆಲ್ಲ ನೋಡೋದೇ ಅವರು, ಚೆಕ್ ಮಾಡೋದೇ ಅವರು, ಖರ್ಚು ವೆಚ್ಚನೆಲ್ಲ ನೋಡೋದೇ ಅವರು, ಯಾವ್ಯಾವ ಸೇವಾ ಕೇಂದ್ರ ಏನು ಮಾಡಿದ್ದಾರೆ ಅಂತ ಅವರು ಚೆನ್ನಾಗಿ ಗೊತ್ತು. ಅದರ ಆಧಾರದ ಮೇಲೆ ಅವರು ನಾನು ಈ ಹೊಸ ಕೇಂದ್ರನ ನೋಡ್ಕೊಂಡು ಬೆಂಗಳೂರಿಗೆ ಹೋಗ್ತೀನಿ ಅಂತ ಇಲ್ಲಿ ಬಂದು ನೋಡಿಕೊಂಡು ತುಂಬಾ ಸಂತೋಷಪಟ್ಟರು. ಹೀಗೆ ಬಾಬುವರು ಈ ಕೇಂದ್ರನ ಎಷ್ಟು ಬಾಬುವ್ರ ಮಕ್ಕಳ ಮೂಲಕ ಎಷ್ಟು ವೃದ್ಧಿ ಮಾಡಿ ನಾಗಮಂಗಲ ಸುತ್ತಮುತ್ತ ಊರಿನವರು ಎಲ್ಲರೂ ಕಲ್ಯಾಣ ಮಾಡೋದಕ್ಕೆ, ಹಳ್ಳಿ ಹಳ್ಳಿ ಸೇವೆ ಮಾಡೋದಕ್ಕೆ. ನಮ್ಮ ದೀಪು ಹೇಳ್ತಾ ಇದ್ದ ಎಷ್ಟೋ ಹಳ್ಳಿಗಳ ಸೇವೆ ಮಾಡಿದ್ವಿ, ಸ್ಕೂಲುಗಳು ಸೇವೆ ಮಾಡಿದ್ವಿ. ಇದೆಲ್ಲ ಬಾಬುವರು ವೃದ್ಧಿ ಮಾಡಿಸ್ತಿದ್ದಾರೆ, ಸೇವೆ ಮಾಡಿಸ್ತಿದ್ದಾರೆ. ಅದೇ ಸಂತೋಷ. ಒಂದು ಊರಿನಲ್ಲಿ ಒಂದು ಕೇಂದ್ರ ಕಟ್ಕೊಂಡು ನಾವು ಅಲ್ಲಿ ಅದ್ರ ಪಾಡಗಲ್ಲಿ ಪಟ್ಟಣದಲ್ಲಿ ಆರಾಮಾಗಿರೋದು ಮುಖ್ಯ ಅಲ್ಲ, ಸುತ್ತಮುತ್ತ ಎಲ್ರಿಗೂ ಸಂದೇಶ ಕೊಡೋದು ಮುಖ್ಯ. ಅವರು ಬಾಬುವ್ರ ಮಕ್ಕಳು ಇವತ್ತೆಲ್ಲ ನಾಳೆ ಅವ್ರು ಬಾಬುವ್ರ ಮಕ್ಕಳು ಆಗ್ತಾರೆ, ಬಾಬುವ್ರ ಮನೆಗೆ ಬರ್ತಾರೆ. ಬಾಬುವ್ರ ನಮ್ಗೆ ಯಾರೂ ಹೇಳಲಿಲ್ಲ ಅಂತ ಯಾರೂ ಆರೋಪನೆ ಹೊರಿಸಲ್ಲ. ಕೊನೆಗೆ ಬಾಬುವ್ರ ಸಂದೇಶ ಎಲ್ರಿಗೂ ಮುಟ್ಟಿದೆ ಅನ್ನೋದೇ ಮುಖ್ಯ. ನೋಡಿ, ಇವಾಗ 90 ವರ್ಷ ಆಗಿದೆ ಈ ಸಂಸ್ಥೆಗೆ. 90 ವರ್ಷ ಆದ್ರೂ ಇನ್ನೂ ಅನೇಕರಿಗೆ ಈ ಕೇಂದ್ರದಲ್ಲಿ ಏನು ಸೇವೆ ಮಾಡ್ತಾಯಿದ್ದೀವಿ ಅಂತ ಗೊತ್ತಿಲ್ಲ. ಅದಕ್ಕೆ ಬಾಬುವರು ನಿತ್ಯ ನಾವು ಮಕ್ಕಳಿಗೆ ಯಾಕೆ ಕೇಳೋದು, ಸೇವೆ ಮಾಡಿ ಸಂದೇಶ ಕೊಡಿ. ಇದು ಬಾಬುವ್ರು ಹೇಳೋ ಉದ್ದೇಶ ಅನೇಕ ಆತ್ಮಗಳಿಗೆ ಇನ್ನೂ ಗೊತ್ತಿಲ್ಲ. ಕೊನೆಗೆ ವಿನಾಶ ಆಗೋ ಅಷ್ಟರೊಳಗೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಅವಾಗ ಅವರೇ ಆರೋಪಣೆ ಮಾಡ್ತಾರೆ, ನಮಗೆ ಮೊದಲೇ ಹೇಳಲಿಲ್ಲ ನೀವು ಅಂತ. ಅದರಿಂದ ಆದಷ್ಟು ಬೇಗ ಎಲ್ರಿಗೂ ಸಂದೇಶ ಮುಟ್ಟಿಸೋದು ಮುಖ್ಯ. ಅದರಲ್ಲೂ ಬಾಬುವರು ದೊಡ್ಡ ದೊಡ್ಡ ಸೇವೆಯನ್ನು ಮಾಡಿಸ್ತಾ ಇರ್ತಾರೆ. ಈಗ ಮೈಸೂರಲ್ಲಿ ಪ್ರಥಮವಾಗಿ ಬ್ರಹ್ಮಬಾಬಾನೇ ಓಪನ್ ಮಾಡಿಸಿದ್ದು ಮೈಸೂರು ಕೇಂದ್ರನ. ಮೊದಲು ದಾದಿ ಹೃದಯ ಪುಷ್ಪನ 52ನೇ ಇಸ್ವಿನಲ್ಲಿ ಬೆಂಗಳೂರಿಗೆ ಕಳಿಸಿದ್ರು. ಬೆಂಗಳೂರಲ್ಲಿ ಮಾಡಿಸಿ ಮಮ್ಮವ್ರನ್ನ ಕರೆಸಿ ದಾದಿಗಳನ್ನ ಕರೆಸಿ ತುಂಬ ಸೇವೆ ಮಾಡಿದ್ರು ದಾದಿ. ಅಲ್ಲೆಲ್ಲ ಚೆನ್ನಾಗಿ ಪರಿಪಕ್ವ ಕೇಂದ್ರ ಆಯಿತು. ದೊಡ್ಡ ದೊಡ್ಡ ವಿಶೇಷ ಬಾಬುವ್ರ ಮಕ್ಕಳು ಜನ್ಮ ಪಡ್ಕೊಂಡ್ರು. ಅದಾದಮೇಲೆ ಬ್ರಹ್ಮಬಾಬುವರು 67ರಲ್ಲಿ ಮೈಸೂರಿಗೆ ಕಳಿಸಿದ್ರು ದಾದಿನ. ಮೈಸೂರಲ್ಲಿ ಮಹಾರಾಜಂಗೆ ಸಂದೇಶ ಕೊಡಿ, ಮೈಸೂರಲ್ಲಿ ಸೇವಾ ಕೇಂದ್ರ ಓಪನ್ ಮಾಡಿ ಅಂತ. ಬೆಂಗಳೂರಲ್ಲಿ ಓಪನ್ ಮಾಡಿದಾಗಲೂ ಮೊದಲು ಒಬ್ಬರು ಮನೆಯಲ್ಲಿ ದಾದಿಯವರ ಅಕ್ಕಂದೇ ಒಂದು ಮನೆಯಲ್ಲಿ ಒಂದು ರೂಮ್ ತಗೊಂಡು ಕಂಟೋನ್ಮೆಂಟಲ್ಲಿ ಇದ್ದು ಅವರು ಸೇವೆ ಮಾಡಿ, ಅಲ್ಲಿ ಅಂಗಣ್ಣ ಅಂತ ಬಾಬುವರ ವಿಶೇಷ ಮಗು ಇದ್ದರು. ಅವರು ಜ್ಞಾನ ಪಡ್ಕೊಂಡು ನಂತರ ಅವ್ರ ಮನೆಯೇ ಬಾಡಿಗೆ ಕೊಟ್ಟರು. ಅಲ್ಲಿ ತುಂಬ ಸೇವೆ ಆಯಿತು.
ಅಲ್ಲಿ ಸರ್ಕಲ್ಗೆ ಜಗದಾಂಬ ಸರ್ಕಲ್ ಅಂತ ಇವತ್ತಿಗೂ ಕೂಡ ಹೆಸರಿದೆ. ಅದು ಮಮ್ಮ ಬಂದಿದ್ದರಿಂದ ಮಮ್ಮನ ಹೆಸರಲ್ಲಿ ಆ ಸರ್ಕಲನ್ನು ಹೆಸರಿಟ್ಟಿದ್ದಾರೆ. ಅಲ್ಲಿಂದ ದಾದಿ ಮೈಸೂರು ಬಂದು ಮೈಸೂರಿನಲ್ಲಿ ಅವರು ಮತ್ತು ಅವರಿಗೆ ಭಾಷೆ ಬರಲ್ಲ ಅಂತ ಕರುಣಣ್ಣವ್ರಿಗೂ ಕೂಡ, ಕರುಣಣ್ಣವ್ರು HMT ಸೂಪರ್ಡೆಂಟ್ ಆಗಿದ್ದರು, ಅವ್ರಿಗೂ ಕೆಲಸ ಬಿಡಿಸಿ ಬಾಬುವರು ಸಮರ್ಪಣೆ ಮಾಡಿಸಿ ಮೈಸೂರಿನ ಸೇವೆಗೆ ಪ್ರಥಮವಾಗಿ ಕಳಿಸ್ಕೊಟ್ರು. ಮೈಸೂರಿಂದ ಮಡ್ರಾಸು, ಕೇರಳ, ಮಹಾರಾಷ್ಟ್ರ ಎಲ್ಲ ಸೌತ್ ಇಂಡಿಯಾದಲ್ಲಿ ಎಲ್ಲ ಕಡೆ ದಾದಿ ಹೃದಯ ಪುಷ್ಪ ಮತ್ತು ಕರುಣಾಬಾಯಿ ಮೂಲಕ ಕೇಂದ್ರಗಳು ಓಪನ್ ಮಾಡಿಸಿದ್ರು. ವಿಶೇಷವಾಗಿ ಮೈಸೂರು ಓಪನ್ ಮಾಡಿದ್ರು ಕರುಣಾಬಾಯಿ. ಅಲ್ಲಿಂದ ಬಂದಮೇಲೆ ಅವರು ಇಂಜಿನಿಯರ್ ಆಗಿದ್ದರಿಂದ ಏನೇನೋ ತಯಾರು ಮಾಡಿ ಮಾರಿಬಿಟ್ಟು ಊರೂರಿಗೆ ಹೋಗ್ತಾಯಿದ್ರು. ಅಲ್ಲಿಂದ ಸಂಪಾದನೆ ಮಾಡಿ ಮೈಸೂರು ಸೆಂಟ್ರ್ ನಡೆಸ್ತಾಯಿದ್ರು. ನಮಗೆ ತುಂಬ ಬೇಜಾರಾಗ್ತಾಯಿತ್ತು, ಇದೇನಿದು ಲೌಕಿಕನ, ಇದು ಬಾಬುರ ಮನೆ. ನಮ್ಮ ದಾದಿಯವರು ಹೆಂಗೆ ತಪಸ್ಸಿಂದ ಸೇವಾ ಕೇಂದ್ರ ನಡೆಸಿದ್ದಾರೆ, ಈ ಕರ್ಣಣ್ಣವರು ದುಡ್ಡು ಸಂಪಾದನೆ ಮಾಡಿ ತಂದು ಇಲ್ಲಿ ಸೇವಾ ಕೇಂದ್ರ ನಡೆಸೋದು ನಮಗೆಲ್ಲ ಇಷ್ಟ ಇರಲಿಲ್ಲ. ನಾವು ಬಾಯಿಜಿಗೆ ಹೇಳ್ತಾಯಿದ್ವಿ, ನೀವು ನಮಗೆ ಕಲಿಸ್ಕೊಡಿ, ನಮಗೆಲ್ಲ ಸೇವೆ ಮಾಡೋದು ಕಲಿಸ್ಕೊಡಿ, ಬಾಬುವ್ರ ಸೇವೆ ನಾವು ಮಾಡಿಸ್ತೀವಿ, ಬಾಬಾ ಮಾಡಿಸ್ತಾರೆ. ಅದೇ ರೀತಿಯಲ್ಲಿ ಬಾಬುರ ಸೇವೆ ಮೊದಲು ಒಂದು 100 ರೂಪಾಯಿ ಮನೆ ಬಾಡಿಗೆ ತೊಗೊಂಡಿದ್ವಿ. ಅದಾದಮೇಲೆ ಅದು 22 ವರ್ಷ ಅಲ್ಲಿ 100 ರೂಪಾಯಿ ಮನೆ ಒಳಗೆ ಸೇವೆ ಮಾಡಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡಿದ್ವಿ. ಇಡೀ ಊರಿಗೇನೆ ಅದೊಂದು ಸೇವಾ ಕೇಂದ್ರ. ಮಹಾರಾಣಿನೂ ಅದೇ ಬಿಲ್ಡಿಂಗಲ್ಲಿ ಬಂದಿದ್ದರು. ಎಲ್ಲ ದಾದಿಗಳು ಮತ್ತು ದಾದಾಗಳು, ಅಣ್ಣಂದಿರು, ಜಗದೀಶ್ ಬಾಯಿ, ರಮೇಶ್ ಬಾಯಿ, ಬ್ರಿಜ್ಮೋಹನ್ ಬಾಯಿ, ಆನಂದ್ ಕಿಶೋರ್ ದಾದಾ, ಚಂದ್ರನ್, ಯಾರು ಯಜ್ಞದ ಮುಖಂಡರು ದೊಡ್ಡ ದೊಡ್ಡ ಅಣ್ಣಂದಿರು ಇದ್ದರು, ಅಕ್ಕಂದಿರು, ಅವರೆಲ್ಲ ಅಲ್ಲಿ ಬಂದು ಅಲ್ಲಿದ್ದಾರೆ. ಅಲ್ಲೇನೂ ವ್ಯವಸ್ಥೆ ಇರಲಿಲ್ಲ, ಬಾತ್ರೂಮ್ ಸರಿಯಾಗಿರಲಿಲ್ಲ. ನಾವೊಂದು ಬಾಲ್ಕನಿನಲ್ಲಿ ಒಂದು ಲೆಟ್ರಿನ್ ಇದ್ದರೆ ಅದಕ್ಕೊಂದು ಬೆಡ್ಶೀಟ್ ಕಟ್ಟಿ ಅದನ್ನೇ ಬಾತ್ರೂಮ್ ಮಾಡಿ ಅಣ್ಣಂದಿರಿಗೆ ಸ್ನಾನ ಮಾಡಿ ಇರ್ತಿದ್ವಿ. ಅಲ್ಲೇನು ಕಮೋಡ್ ಇರಲಿಲ್ಲ ದಾದಿಗಳಿಗೆ. ಆದರೂ ಎಲ್ಲರೂ ಬಂದು ಅದನ್ನೇ ತುಂಬ ಸಂತೋಷ ಪಡ್ತಿದ್ರು. ನಮಗೆಲ್ಲ ತುಂಬ ಮಹಿಮೆ ಮಾಡಿ ತುಂಬ ಸಹಕಾರ ಕೊಡೋರು. ಅವಾಗೇನು ನಮ್ಮ ಹತ್ರ ಕಾರು ಇರಲಿಲ್ಲ, ದಾದಿಗಳಿಗೆ ಬೆಂಗಳೂರಿಂದ ಬಾಡಿಗೆ ಮಾಡಿಸ್ಕೊಂಡು ಕರ್ಕೊಂಬರ್ತಿದ್ವಿ ಅಷ್ಟೇ. ಮತ್ತು ನಮ್ಮ ಮನೋಹರ್ ದಾದಿ ಎಲ್ಲ ಬಸ್ಸಲ್ಲೇ ಓಡಾಡೋರು. ನಂತರ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಓಪನ್ ಆಯಿತು. ಚಾಮುಂಡಿ ಬೆಟ್ಟಕ್ಕೆ ಜಾಗ ಅಪ್ಲಿಕೇಶನ್ ಹಾಕಿದ್ವಿ. ಮೊದಲು ಒಂದು ಬಾಡಿಗೆ ಮನೆಯಲ್ಲಿ ಮಾಡಿದ್ವಿ. ಅದನ್ನು ಮನಮೋಹಿನಿ ದೀದಿಯವ್ರು ಬಂದು ಮ್ಯೂಸಿಯಮ್ ಓಪನ್ ಮಾಡಿದ್ರು. ಜಗದೀಶ್ ಬಾಯಿ ಅವಾಗ ಬಂದರು, ತುಂಬ ಸಂತೋಷ ಅವರಿಗೆ. ಬೆಟ್ಟದಲ್ಲಿ ಪ್ರಶಾಂತವಾಗಿ ಕುಳಿತು ನಾನಿಲ್ಲಿ ಟಾಪಿಕ್ ಬರಿಬೋದು, ನಾನಿಲ್ಲಿ ಬರ್ತೀನಿ ಅಂತ ಅವ್ರು ಅನೇಕ ಸಾರಿ ಮೈಸೂರಿಗೆ ಬಂದಿದ್ದರು. ಅದಾದಮೇಲೆ ನಮಗೆ ಮನೆ ಮಾಲೀಕರೇ ಸರ್ಕಾರದಿಂದ ಜಾಗ ತಗೊಳ್ಳಿ ಅಂತ ತೋರಿಸ್ಬಿಟ್ಟು ನಮ್ಗೆ ಅಪ್ಲಿಕೇಶನ್ ಹಾಕ್ಸಿದ್ರು. ಸರ್ಕಾರದಿಂದೇನೋ ಒಬ್ಬರು ಯಾರು ರಾಮೇಗೌಡರು ಅಂತ ಅವಾಗ ಮಿನಿಸ್ಟ್ರ್ ಇದ್ದರು, ಅವರು ನಮಗೆ ಜಾಗ 99 ವರ್ಷ ಕೊಡ್ತೀನಿ ಅಂದರೆ ನನಗೆ ಅವಾಗ ವಿನಾಶ ಆಗಿಬಿಡುತ್ತೆ, ಏನಕ್ಕೆ ನಮ್ಗೆ ಅಷ್ಟೊಂದು ವರ್ಷ, ನಮ್ಗೆ 20 ವರ್ಷ ಕೊಡಿ ಸಾಕು ಅಂತ. ನನ್ನ ಜೊತೆ ಒಬ್ಬರು ದೊಡ್ಡವರು ಅಣ್ಣವರಿದ್ದರು. ಅವರು ಅಕ್ಕವ್ರೆ ನೀವು ಹಂಗೆ ಹೇಳ್ಬೇಡಿ, ಅವ್ರು ಕೊಡಲಿ ಸುಮ್ಮನೆ ಅಂತ ಎಷ್ಟು ಹೇಳಿದ್ರು, ಇಲ್ಲ ಅಣ್ಣವ್ರೆ ವಿನಾಶ ಆಗುತ್ತೆ, ನಮ್ಗೆ ಬೇಡ, ಒತ್ತಾಯ ಮಾಡಿ ಪಾಪ ಅವರಿಗೆ ನಾನು ಬಲವಂತ ಮಾಡಿದ್ರೆ ಅವ್ರೇನು ಮಾಡ್ತಾರೆ. ಅದು ಇವತ್ತಿಗೂ 20 ವರ್ಷಕ್ಕೇ ರಿನ್ಯೂವಲ್ ಆಗ್ತಾಯಿದೆ. ಅವತ್ತನ್ನೇ ಪೂರ್ಣ ತಗೊಂಡಿದ್ರೆ ಇಷ್ಟೊಂದು ರಾಮಾಯಣನೇ ಇಲ್ಲ, ಉಚಿತವಾಗೇ ತೊಗೊಂಡ್ಬಿಡ್ಬೋದಿತ್ತು. ಅಷ್ಟು ತಿಳುವಳಿಕೆ ಇಲ್ಲ, ಆದರೆ ಒಂದೇ ನಿಶ್ಚಯ ವಿನಾಶ ಆಗ್ಬಿಡುತ್ತೆ ಅಂತ. ಆದರೂ ಬಾಬುವ್ರ ಸೇವೆ ಚಾಮುಂಡಿ ಬೆಟ್ಟ ಕಟ್ಟುವಾಗ ಅದಕ್ಕೂ ಮೊದಲು ನಮ್ಮದು ಚಾಮುಂಡಿ ಬೆಟ್ಟ ಕಟ್ಟೋದಕ್ಕೆ ಮೊದಲು ಒಂಟಿಕೊಪ್ಪಲ್ ಸೇವಾ ಕೇಂದ್ರನೂ ಮಾಡಿದ್ವಿ. ಅದಕ್ಕೂ ಮೊದಲು ಒಂದು ಮೇಳ ಮಾಡಿದ್ವಿ, ಜಗನ್ಮೋಹನ ಪ್ಯಾಲೇಸಲ್ಲಿ ಮೇಳ. ಅದು 30 ವರ್ಷದಿಂದ ಪ್ಯಾಲೇಸ್ ಬಂದಾಗಿತ್ತು. ಅಲ್ಲಿಂದ ಇವಾಗಿರೋ ಪ್ಯಾಲೇಸ್ಗೆ ಹೋಗಿದ್ವಿ. ಇದು ಸುಟ್ಟೋಗಿತ್ತು ಅಂತ ಅಲ್ಲಿ ಹೋಗಿ ಅಲ್ಲಿ ಲಂಡನ್ನಿಂದ ಕಾರಿಗಾರನ ಕರೆಸಿ ಅಲ್ಲಿ ಕಟ್ಟಡ ಕಟ್ಟಿದ್ದು. ಆಮೇಲೆ ಇದು 30 ವರ್ಷದಿಂದ ಬಂದಾಗಿದೆ. ನಾವು ಯಾರೋ ಹೇಳಿದ್ರು ನೀವು ಅಲ್ಲಿ ಮಾಡ್ಬೋದು, ಚೆನ್ನಾಗಿದೆ, ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಬೇಕಾಗುತ್ತೆ ಅಂತ. ನಮಗೇನು ತಿಳುವಳಿಕೆ ಎಲ್ಲ ಆಗಲಿ ಮಾಡ್ತೀವಿ ಅಂತ
ಪರಿಚಯ ಇಲ್ಲದೆ ಇದ್ರೂ ಎಲ್ಲರ ಹತ್ರ ಅವ್ರು ಯಾರ್ಯಾರು ಎಲ್ಲಿದ್ದಾರೆ ಅಂತ ಅಡ್ರೆಸ್ ತಗೊಂಡು ಲೆಟ್ರ್ ಬರೆದು ಕೇಳ್ಕೊಳ್ತಾಯಿದ್ವಿ. ಅವರೆಲ್ಲ ನೋಡಿ ಬಾಬು ನನಗೆ ಮಧುಬನಿಂದ ಕಳಿಸೋವಾಗ ಹೇಳಿದರು, ನಾನು ಮೈಸೂರಿಗೆ ಹೋಗಲ್ಲ ಅಂತ ತೀರ್ಮಾನ ಮಾಡಿದೆ. ನಾನು ಉತ್ತರದಲ್ಲಿ ಹಿಂದಿ ಕಲಿತ್ಕೊಂಡು ಉತ್ತರದಲ್ಲಿ ನಾನು ಸೇವೆ ಮಾಡಬೇಕು ಅಂತ. ದಾದಿಗಳು ಮತ್ತು ಬಾಬಾ ಒತ್ತಾಯವಾಗಿ ನಂಗೆ ಮೈಸೂರು ಕಳಿಸ್ಕೊಟ್ರು. ಆ ಮೇಳ ಮಾಡುವಾಗ ಏನು ಅಂದರೆ ಬಾಬುರ ಹತ್ರ ನಮ್ಮದು ಸಾಕಾರ ಬಾಬುನ ಥರ ಇಲ್ಲ, ನಮ್ಮದೆಲ್ಲ ಬಾಬುರ ಜೊತೆ. ಬಾಬುರ್ಗೆ ಹೋಗಿ ಹೇಳಿದೆ, ಬಾಬಾ ಗೌರ್ಮೆಂಟು ಇವರು ಪ್ಯಾಲೇಸು ಮೇಳ ಮಾಡೋದಕ್ಕೆ ಜಾಗ ಕೊಡ್ತಾ ಇದ್ದಾರೆ ಅಂತ. ಭಗವಂತ ನೋಡಿ ಭೋಲಾನಾಥ ಮತ್ತು ಎಲ್ಲ ತಿಳಿದಿರೋ ಮೊದಲೇ ಹೇಳಿದರು, ಮಗು ನೀ ಏನು ಮಾಡ್ತೀಯ, ನಾನು ಸದಾ ನಿನ್ನ ಜೊತೆಲಿ ಇರ್ತೀನಿ, ನಿಂಗೆ ಸಹಯೋಗ ಕೊಡ್ತೀನಿ. ಬಾಬಾ ಅದೆಲ್ಲ 1.5 ಗಂಟೆ ನನಗೆ ವರದಾನ ಕೊಟ್ಟು ಕಳಿಸ್ಕೊಟ್ಟಿದ್ರು. ಅಲ್ಲಿಂದ ಇದು ಏನು ಕಾರ್ಯ ನಡೀತು, ಅದು ತುಂಬ ಅದ್ಭುತ. ಅವಾಗೆಲ್ಲ ಝೋನ್ ಸಿಸ್ಟಮ್ ಇರಲಿಲ್ಲ, ಎಲ್ಲ ಕಡೆ ಮೇಳ ಮಾಡಿ ಸೆಂಟ್ರ್ ಮಾಡ್ತಾಯಿದ್ವಿ. ಎಲ್ಲರೂ ಯಾವತ್ತೊಂದು ಇಡೀ ಕರ್ನಾಟಕದಲ್ಲಿ ಒಂದು 10-15 ಕೇಂದ್ರಗಳಿರ್ಬೋದು ಅಷ್ಟೇ, 8-10 ಕೇಂದ್ರಗಳು. ಅಲ್ಲಿ ಎಲ್ಲ ಬಾಬುರ ಮಕ್ಕಳೆಲ್ಲರೂ ಬಂದು ಎಲ್ಲ ಒಟ್ಟು ಸೇರಿ ಮಾಡ್ತಾಯಿದ್ವಿ. ಮೇಯ್ನಾಗಿ ಬೆಂಗಳೂರಿನವರು ಜಾಸ್ತಿ ಜನ ಬಾಬುರ ಮಕ್ಕಳು ಬಂದು ಸೇವೆ ಮಾಡಿದ್ರು. ಅದರಿಂದ ಅನೇಕ ಬಾಬುರ ಮಕ್ಕಳು ದೊಡ್ಡ ಇವಾಗ ಉದಾಹರಣೆಗೆ ನಮ್ಮ ಪ್ರಾಣೇಶಣ್ಣ ಆ ಮೇಳದಲ್ಲಿ ಜ್ಞಾನ ಪಡ್ಕೊಂಡ್ರು. ಸಿದ್ದಪ್ಪಣ್ಣ ಅವರು ಮತ್ತು ಡಾಕ್ಟರ್ ಮುರುಗೇಂದ್ರಪ್ಪಣ್ಣ ಅನ್ನೋರು, ಇನ್ನೊಬ್ಬರು ರಂಗನಾಥಣ್ಣ, ಇನ್ನೂ ದೊಡ್ಡ ವಿಶೇಷ ಮಾತೆಯರು ಇವತ್ತಿಗೂ ಇದ್ದಾರೆ. ಅವರೆಲ್ಲ ಬಾಬುವರ ಪಿಲರ್ಸು ಮೈಸೂರು ಸೇವೆ ಇಂಪ್ರೂವ್ ಮಾಡೋದಕ್ಕೆ. ಅವರನ್ನೇ ನಂತರ ಒಂಟಿಕೊಪ್ಪಲ್ನಲ್ಲಿ ಮೇಳ ಪುನಃ 75ನೇ ಇಸ್ವಿನಲ್ಲಿ ತರಿಸಿ ಮೇಳ ಮಾಡಿದ್ವಿ. ಅಲ್ಲೂ ಸೇವಾ ಕೇಂದ್ರ ಮಾಡಿದ್ವಿ. ಅದನ್ನು ಕೂಡ ಈ ಶಾರದಮ್ಮನವರು ಒಂದು ಛತ್ರ ಮಾಡಿದರು. ಅವ್ರ ಅಣ್ಣ ಬಸವರಾಜಪ್ಪನವ್ರು ಕೊಟ್ಟಿದ್ರು ನಮ್ಗೆ ಆ ಜಾಗ. ದಾದಿ ವಿದೇಶಕ್ಕೆ ಹೋಗಿದ್ರು, ದಾದಿನ ವೆಲ್ಕಮ್ ಮಾಡಬೇಕಿತ್ತು. ಬಾಬುರು ಹೇಳಿದ್ರು, ದಾದಿ ಬಂದಾಗ ಚೈತನ್ಯ ಹೂಗಳಿಂದ ನೀವು ವೆಲ್ಕಮ್ ಮಾಡಬೇಕು ಅಂತ. ಅದಕ್ಕೆ ನಾವಲ್ಲಿ ಸರ್ವಿಸ್ ಮಾಡಿದ್ವಿ. ನಮ್ಮ ಮುತ್ತಪ್ಪಣ್ಣ ಅಂತ ತಾತ ಒಬ್ಬರಿದ್ರು, ಯಾರು ಇವಾಗ ಕೊಡಗಿನಲ್ಲಿ ಕಾರ್ಯಪ್ಪ ಅಂತ ಇದ್ದರು, ಮೊದಲನೇ ದಂಡನಾಯಕ. ಅವ್ರ ಕಸಿನ್ ಬ್ರದರು ಮುತ್ತಣ್ಣ ಅಂತ ಗೋಣಿಕೊಪ್ಪದವರು. ಅವ್ರು ಡೆನ್ಮಾರ್ಕಲ್ಲಿ ಮಿಲ್ಟ್ರಿನಲ್ಲಿದ್ದರು, ರಿಟೈರ್ಡ್ ಆಗಿ ಇದರಲ್ಲಿ ಒಂಟಿಕೊಪ್ಪಲ್ಲಿ ಬಂದು ಸೆಟ್ಲಾಗಿದ್ದರು. ಅವರು ಬಾಬುರ್ ಜ್ಞಾನ ಪಡ್ಕೊಂಡ್ಮೇಲೆ 30 ವರ್ಷ ಪೆನ್ಷನ್ ಇಟ್ಕೊಂಡು ಸೇವೆ ಮಾಡಿ ಬಾಬುರ್ ಕೇಂದ್ರಗಳೆಲ್ಲ ತುಂಬ ಉನ್ನತಿ ಮಾಡಿದ್ರು. ನಾವು ಚಾಮುಂಡಿ ಬೆಟ್ಟದಲ್ಲಿ ಮ್ಯೂಸಿಯಂ ಮಾಡಬೇಕು ಅಂತ ಹೋದಾಗ ಅಲ್ಲಿ ದೇವಸ್ಥಾನದವ್ರಿಗೆಲ್ಲ ಭಯ, ಇವರೆಲ್ಲ ಇವ್ರದ್ದೇ ದೊಡ್ಡದು ಮಾಡಿಬಿಡ್ತಾರೆ, ಅದರಿಂದ ನಮ್ಮದೆಲ್ಲ ಮಾಡೋಕ್ಕೆ ಬಿಡೋದಿಲ್ಲ ಅಂತ ನಮ್ಮ ಮೇಲೆ ಕೇಸ್ ಹಾಕ್ಬಿಟ್ರು. ಕೇಸ್ ಹಾಕಿದ್ರೆ 2-3 ವರ್ಷ ಕೇಸ್ ನಡೀತು. ನಾನು ಯಾವಾಗ ಹೋದ್ರೂ ಈ ಕರಿಯೋನಿದ ನನ್ನ ಅಟೆಂಡರು, ಅವನು ಒಂದು ಸರಿ ಬ್ರಹ್ಮಕುಮಾರಿ ಅನ್ನೋದು, ಒಂದು ಸರಿ ಕುಮಾರಿ ಅನ್ನೋದು, ಒಂದು ಸರಿ ಪ್ರೇಮಕುಮಾರಿ ಅನ್ನೋದು. ಅದು ಒಂದೇ ಸರಿ ಕರೆಯೋಲ್ಲ, 3 ಸಾರಿ ಕರೆಯೋದು. ಅದು ಎಲ್ಲರೂ ನಗೋದಲ್ಲಿ ಕೂತಿರೋರೆಲ್ಲ. ಜಡ್ಜು ಕೂಡ ನಗೋದು, ಅವರು ಅಯ್ಯಪ್ಪಕ್ಕೆ ಹೋಗೋದು ನೋಡಿ. ನನಗೆ ತುಂಬ ಬೇಜಾರಾಗ್ತಿತ್ತು. ನಾನು ಬಂದು ಬಾಬುರ್ಗೆ ಹೇಳ್ತಾಯಿದ್ದೆ, ಬಾಬಾ ನಾವಿಲ್ಲಿ ಮಾಡಲ್ಲ ಬೆಟ್ಟದಲ್ಲಿ, ನಮಗೆ ಕೆಳಗಡೆ ಮಾಡ್ತೀವಿ, ಪರ್ಮಿಷನ್ ಕೊಡಿ ಅಂತ. ಬಾಬಾ ಹೇಳಿದ್ರು, ಇಲ್ಲ ಮಗು ನೀವು ಪೂಜಾರಿಗಳಿಗೆ ಸೇವೆ ಮಾಡಿ ಅಂತ. ಈಗ ಪೂಜಾರಿಗಳೇ ನಮ್ಮ ಮೇಲೆ ಕೇಸ್ ಹಾಕಿರೋವಾಗ ಬಾಬಾರು ಹೇಳ್ತಾರೆ ಪೂಜಾರಿಗೆ ಸೇವೆ ಮಾಡಿ. ಆದ್ರೂ ಬಾಬಾ ಹೇಳಿದ್ಮೇಲೆ ಮುಗಿತಲ್ಲ, ಅದರಲ್ಲೇನೋ ಕಲ್ಯಾಣ ಇದೆ. ನಮ್ಮ ಅಕ್ಕಂದಿರವಾಗ ಪ್ರಭಾಮಣಿ ಅಕ್ಕ, ಗಾಯತ್ರಿ ಅಕ್ಕ ಅವರೆಲ್ಲ ಇದ್ದರು ಅಲ್ಲಿ, 4-5 ಜನ ಅಕ್ಕಂದಿರು. ಬಾಬಾವರು ಸ್ಕೂಲ್ಗೆಲ್ಲ ಹೋಗಿ ಕ್ಲಾಸ್ ಮಾಡ್ಬಿಟ್ಟು ಬರೋರು. ಅವ್ರಿಗೆ ಹೇಳಿದೆ, ಬಾಬಾ ಹಿಂಗೆ ಹೇಳಿದ್ದಾರೆ, ಆ ಸ್ಕೂಲ್ ಮಕ್ಕಳಿಗೆ ನಿಮ್ಮ ತಂದೆ ಯಾರು ಪೂಜಾರಿದ್ದಾರೆ ಅವ್ರನ್ನ ಕರ್ಕೊಂಡು ಬನ್ನಿ ಜ್ಞಾನ ತಿಳ್ಕೊಳ್ಳೋಕ್ಕೆ ಅಂತ. ಅದ್ರಲ್ಲಿ 1-2 ಪೂಜಾರರು ಜ್ಞಾನ ಕೇಳಿದ್ರು. ಅದು ಅವ್ರಿಗೆ ಆಮೇಲೆ ಗೊತ್ತಾಯಿತು, ಈ ಸಂಸ್ಥೆ ಆ ಥರ ಅಲ್ಲ, ದೇವಸ್ಥಾನಕ್ಕೆ ವಿರುದ್ಧ ಇಲ್ಲ ಅನ್ನೋದು ಅರ್ಥ ಆಯಿತು. ಆದರೂ ಕೇಸ್ ನಡೀತಾನೆ ಇತ್ತು. ನಂತರ
ಮೇಳ ಇದಾದಮೇಲೆ ಬಾಬುರು ಒಂದು ದಿವಸ ಕೊನೆಯಲ್ಲಿ ಹೇಳಿದ್ರು, ಮಗು ಹೋ ಜಾಯೇಗ ಅಂತ. ಬಾಬಾ ಮಧುಬನಲ್ಲಿ ಹೋ ಜಾಯೇಗ ಅಂತ ಹೇಳಿದ್ದಾರೆ. ಅವತ್ತೇ ನಮ್ಮ ಕೇಸು ನಮ್ಮಂತೆ ಮೈಸೂರಲ್ಲಾಗಿದೆ. ಅಂದರೆ ಇದರಿಂದ ಅರ್ಥ ಏನು? ಇದು ಭಗವಂತ ಹೇಳ್ತಾ ಇದ್ದಾನೆ ಅನ್ನೋದು ನನಗೇನು ಗೊತ್ತಿರಲಿ. ಸ್ಪಷ್ಟವಾಗಿ ಅನುಭವ ಮಾಡಿಸಿದ ಬಾಬನ ಕಾರ್ಯ ಬಾಬಾನೇ ಮಾಡಿಸ್ತಾ ಇದ್ದಾರೆ ಅಂತ. ಆಮೇಲೆ ನಾವು ಮ್ಯೂಸಿಯಂ ಮಾಡಿ ಅದ್ರ ಉದ್ಘಾಟನೆಗೆ ದೊಡ್ಡವ್ರನ್ನ ಕರೆಸಿ ಇಡೀ ಕರ್ನಾಟಕದವರು, ಯಾವತ್ತೂ ಕರ್ನಾಟಕದವರು ದಾದಿಗಳು ಬರ್ತಾರೆ ಅಂದರೆ ಅವ್ರಿಗೆಲ್ಲ ಏನು ನಿಮಂತ್ರಣ ಕೊಡಲೇಬೇಕಾಗಿಲ್ಲ, ಹೇಳ್ದೆ ಕೇಳ್ದೇ ಬರೋದು. ನಮ್ಮದೆಲ್ಲ ಪ್ರೋಗ್ರಾಮ್ಗೂ ಕರ್ನಾಟಕದವರು, ಇಡೀ ಕರ್ನಾಟಕದವರು, ಅದು ಬೆಂಗಳೂರಿನವರು ಹೇಳ್ದೆ ಕೇಳ್ದೇ ಬರೋದು. ಆವಾಗ ನೋಡಿ ನಮ್ಮ ಹತ್ರ ಏನೂ ಜಾಗ ಇಲ್ಲ. ಊಟ ಕೊಡ್ಬೋದು ಎಲ್ಲರೂ ಛತ್ರದಲ್ಲಿ ಮಾಡಿ, ಬಾಕಿ ಉಳ್ಕೊಳ್ಳೋಕೆ ಜಾಗ ಇಲ್ಲ. 8-10 ಲಕ್ಷ ಜನ ಬಂದ್ಬಿಟ್ರು. ಅವಾಗ ನಮ್ದು ಹತ್ರ ಜಾಗ ಎಲ್ಲಿದೆ? ಅಲ್ಲಿ ಒಂದು ಮೈದಾನ ಕೆಳಗಡೆ ಮೇಲ್ಗಡೆ ಓಪನ್ ಮಾಡಿಸಿ ಕೆಳಗಡೆ ಮೈದಾನದಲ್ಲಿ ಪ್ರೋಗ್ರಾಮ್ ಮಾಡಿ ದಾದಿ ಪ್ರಕಾಶಮಣಿ ಓಪನ್ ಮಾಡಿದ್ರು. ತುಂಬ ಅದ್ದೂರಿಯಿಂದ ನಡೀತು. ಅದಾದಮೇಲೆ ದಾದಿನೇ ಹೇಳಿದ್ರು, ನೀವು ಸಾಕು ಮೈಸೂರಲ್ಲಿ ಮಾಡಿದ್ದು, ಸುತ್ತಮುತ್ತ ಮಾಡಿ ಅಂತ. ಅದಕ್ಕೆ ನಾವು ಮಂಡ್ಯದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಮೇಳ ಮಾಡಿ ರೈಲ್ವೆ ಸ್ಟೇಷನ್ ಹತ್ರ ಶಿಬಿರ ಮಾಡಿಸೋದು. ಅಲ್ಲಿ ಯಾರೋ ಜ್ಞಾನ ಕೇಳ್ತಾಯಿದ್ರು. ಅವಾಗೆಲ್ಲ ಏನಪ್ಪ ಶಿಬಿರ ಮಾಡಿಸೋದು, ನಾವು ಮೇಳದಲ್ಲಿ ಜಗಮಾನ ಪ್ಯಾಲೇಸಲ್ಲಾಗಿರಲಿ ಎಲ್ಲೇ ಮಾಡಲಿ 5 ದಿವಸ ಮೇಳ ಮಾಡ್ತಿದ್ವಿ. ಹಾಗೆ ಬೇರೆ ಎಲ್ಲ ಕಾರ್ಯದಲ್ಲಿ ಇದರಲ್ಲಿ ಮಂಡ್ಯದಲ್ಲಿ ಮಾಡಿದ್ವಿ. ದಾದಿಗೆ ಪತ್ರ ಬರೆದೆ, ದಾದಿ ಈಗ ನಾವು ಮಂಡ್ಯದ ನೀವು ಹೇಳಿದಿರಲ್ಲ, ನಾವು ಮಂಡ್ಯದಲ್ಲಿ ಓಪನ್ ಮಾಡಿದ್ವಿ, ಮಂಡ್ಯ ಜಿಲ್ಲೆ ಅದು. ಅದಕ್ಕೂ ಮೊದಲು ಹಾಸನದಲ್ಲಿ ಮಾಡಿದ್ವಿ. ಹಾಸನದಲ್ಲಿ 73ನೇ ಇಸ್ವಿನಲ್ಲೇ ಮಾಡಿದಾಗ ದಾದಿ ಬೆಂಗಳೂರಿನಲ್ಲಿ ಮೇಳ ಇತ್ತು. ಆವಾಗಲೇ ಬಂದು ಮನೋಹರ್ ದಾದಿನ ಕಳಿಸಿ ಉದ್ಘಾಟನೆ ಮಾಡಿಸಿದ್ರು. ಇದನ್ನು ಮಂಡ್ಯದು ದಾದಿ ಹಾಸನಕ್ಕೆ ಬರೋಕ್ಕಾಗಿರಲಿಲ್ಲ. ಆವಾಗ ಬೆಂಗಳೂರದೇ ದೊಡ್ಡ ಕಾರ್ಯ ಆಗಿದೆ ಅಂತ ದಾದಿ ಬರೋಕ್ಕಾಗದೆ ಮನೋಹರ್ ದಾದಿನ ಕಳಿಸಿದ್ರು. ಮಂಡ್ಯದಲ್ಲಿ ಮಾಡಿದ್ವಿ, ಪತ್ರ ಬರೆದು 3 ತಿಂಗಳಾದರೂ ದಾದಿ ಉತ್ತರ ಬರಲೇ ಇಲ್ಲ. ಒಂದು ದಿವಸ ಸೊಪ್ಪಂದಲ್ಲಿ ದಾದಿ ಬಂದು ಮಾತಾಡಿದ್ರು, ಡೇಟ್ ಕೊಟ್ಟರು. ನಾನು ಅದೇ ನಿಜ ಅಂದ್ಕೊಂಡು ಇನ್ವಿಟೇಷನ್ ಮಾಡಿಸಿ ದಾದಿಗೆ ನೀವು ಬರಬೇಕಾಗುತ್ತೆ ಅಂತ ಇನ್ವಿಟೇಷನ್ ಎಲ್ಲ ರೆಡಿ ಮಾಡಿದ್ವಿ. ಅಷ್ಟೊತ್ತಿಗೆ ದಾದಿಯವ್ರದ್ದು ಹುಬ್ಳಿ ಪ್ರೋಗ್ರಾಮ್ ಆಗ್ಬಿಡ್ತು. ಹುಬ್ಳಿಗೆ ದಾದಿ ಬಂದರು. ನಾನು ಅವಾಗ ಎಲ್ಲ ನಮ್ಮ ದಾದಿ ಎಲ್ಲ ದಾದಿಗಳು ಬೆಂಗಳೂರಿನಲ್ಲಿ 3 ಜನ ದಾದಿಗಳಿದ್ರು. ಅವರು ಎಲ್ಲ ದೊಡ್ಡ ಅಣ್ಣಂದಿರು. ಕರುಣಾಬಾಯಿ ಕೂಡ ಮೌಂಟ್ ಆಬೂನಿಂದ ಬಂದಿದ್ದರು. ನಾನು ಮೈಸೂರು ಮಂಡ್ಯದಲ್ಲಿ ಇನಾಗ್ರೇಷನ್ ಇದೆ ಅಂತ ಕೊಟ್ಟರೆ ಎಲ್ರಿಗೂ ಬೇಜಾರ. ಇಲ್ಲಿ ನಡೆಯುವಾಗ ಅಲ್ಲೇ ಕರೀತಾರೆ ಅಂತ ಎಲ್ರಿಗೂ ಅನಿಸ್ತಿತ್ತು. ನಾವೇನಿಲ್ಲ, ಬಾಬಾ ದಾದಿ ಹೇಳಿದ್ದಾರೆ, ದಾದಿ ಬರ್ತಾರೆ ಅನ್ನೋದು ಒಂದೇ. ಬೆಳಗಾಂನಲ್ಲಿ ದಾದಿ ಫ್ಲೈನಲ್ಲಿ ಬಂದರು, ಕರ್ಕೊಂಬರೋಕ್ಕೆ ಎಲ್ಲರೂ ಹೋದರು. ನಾವೇ ಸಪ್ರೇಟ್ ಒಂದು ಟ್ಯಾಕ್ಸಿ ಮಾಡ್ಕೊಂಡು ಹೋಗಿ, ನಾನು ಒಂದು 5 ಜನ ಅಣ್ಣಂದಿರು, ಜಾಯಿಂಟ್ ಡೈರೆಕ್ಟ್ರು, ಇನ್ನು ಬೇರೆ ಇಂಜಿನಿಯರ್ಸು ಒಂದು 5 ಜನ ದೊಡ್ಡ ಅಣ್ಣಂದಿರು ಜ್ಞಾನಕ್ಕೆ ಬಂದಿದ್ದರು ಮಂಡ್ಯದಲ್ಲಿ. ಅವ್ರನ್ನೆಲ್ಲ ಕರ್ಕೊಂಡು ಹುಬ್ಳಿಗೆ ಹೋಗಿದ್ದೆ. ಆಗ ಬೆಳಿಗ್ಗೆ ಕ್ಲಾಸು ದಾದಿದು ನಡೀತು. ದಾದಿಗೆ ಅಲ್ಲಿ ರಿಸೀವ್ ಮಾಡ್ಕೊಂಡ್ಮೇಲೆ ದಾದಿನೇ ಅವ್ರ ಜೊತೇಲಿ ಕೂರಿಸ್ಕೊಂಡ್ರು. ದಾದಿ ಹೇಳಿದ್ರು, ವಿಶೇಷವಾಗಿ ಏನು ನಡೀತಿದೆ ಮೈಸೂರಲ್ಲಿ ಕಾರ್ಯಕ್ರಮ ಅಂತ. ನಾನು ಹೇಳಿದೆ, ದಾದಿ ನೀವು ಮಂಡ್ಯಗೆ ಟೈಮ್ ಕೊಟ್ಟಿದ್ದೀರಲ್ಲ, ಮಂಡ್ಯ ಸೆಂಟ್ರು ಓಪನ್ ಮಾಡಬೇಕು, ಅದ್ರ ಇನ್ವಿಟೇಷನ್ ತಂದಿದ್ದೀನಿ ಅಂತ. ದಾದಿ ಕೇಳ್ತಾನೆ, ಮೈನೆ ಕಬ್ಬೋಲ್ಲ ನಾನೇ ಅವಾಗ ಹೇಳಿದೆ ನಿನಗೆ. ನಾನು ಹೇಳಿದೆ, ನೀವು ಸೊಪ್ಪಂದಲ್ಲಿ ನನಗೆ ಹೇಳಿದ್ದೀರಾ. ನಾನು ಮುದ್ದು ಮುಟ್ಟಿ क्या करना तुमको भगवान ठीक तरह से बुद्धि देना पड़ेगा ಅಂತ ಹೇಳಿದ್ರು. ನೈ ದಾದಿ ಆಪ್ಕೋ ಆನೈ ನೀವು ಬರಲೇಬೇಕು, ನೀವು ಓಪನ್ ಮಾಡಲೇಬೇಕು, ನೀವೇ ಹೇಳಿರೋದು. ಮರುದಿವಸ ಮೇಳದಲ್ಲಿ ದೊಡ್ಡ ಕ್ಲಾಸ್ ನಡೀತು. ಅವಾಗೆಲ್ಲ ಎಲ್ಲೇ ದಾದಿ ಕ್ಲಾಸ್ ಆದರೂ ನಾನೇ ಟ್ರಾನ್ಸ್ಲೇಷನ್ ಮಾಡ್ತಾಯಿದ್ದಿದ್ದು. ಟ್ರಾನ್ಸ್ಲೇಷನ್ ಮಾಡಾದ್ಮೇಲೆ ಕೆಳಗಡೆ ದಾದಿ ಮುಂದೆ ಬಂದು ಕೂತ್ಕೊಳ್ತಾಯಿದ್ದೆ. ಕ್ಲಾಸ್ ಮುಗೀತು, ಪ್ರೊಸೆಷನ್ ಹೊರಡಬೇಕಾಗಿತ್ತು. ನಾನು ದಾದಿಗೆ ಹೇಳಕ್ಕೆ ಬಿಡಲಿಲ್ಲ, ಕಾಲು ಹಿಡ್ಕೊಂಬಿಟ್ಟೆ, ನೀವು ಮೊದಲು ಮಂಡ್ಯಕ್ಕೆ ಬರ್ತೀನಿ ಅಂತೇಳಿ ಆಮೇಲೆ ಬಿಡೋದು ಅಂತ. ಅದು ಹೆಂಗೆ ಹೇಳ್ತೀವಿ, ಹತ್ಕೊಂಡು ಹೇಳೋದು ತಾನೆ. ಆಮೇಲೆ ದಾದಿ ಹೇಳಿದ್ರು, ನಾನು ಅಳ್ತಾಯಿದ್ರೆ ಅಣ್ಣಂದಿರು ಅಳ್ತಾಯಿದ್ರು.
ದಾದಿ ಹೇಳಿದ್ರು ನೀನು ಹೆಂಗಿದೆಯೋ ನಿನ್ನ ರಚನೆನೂ ಹಂಗೆ ಅಂತ ದಾದಿ ತುಂಬ ಹೇಳಿದ್ರು. ಅಚ್ಚ ಟೀಕೆ ಮೈ ಏಕ್ ದಿನ ಕೆಲಿ ಆತಿ ಹೂँ ಕಲ್ ಆऊंगी ಅಂತ ದಾದಿ ಹೇಳಿದ್ರು. ಆ ತಕ್ಷಣ ದಾದಿ ಹೇಳಿದ್ರು ನೀನು ಪಿಕೆಟಿಂಗ್ ಮಾಡೋಕ್ಕೆ ಬಂದಿದ್ಯಾ ಅಂತ. ನಾನು ಹೇಳಿದೆ ನಿಮ್ಮನ್ನು ಕರ್ಕೊಂಡು ಹೋಗಿ ಬಂದಿರೋದು, ನೀವೇನು ಬೇಕಾದ್ರೂ ಹೇಳ್ಕೊಳ್ಳಿ. ದಾದಿ ಇಡೀ ದೇಶಕ್ಕೇ ಲಕ್ಷ್ಮಿ ಪಿಕೆಟಿಂಗ್ ಮಾಡಿ ಮಂಡ್ಯಕ್ಕೆ ಕರ್ಕೊಂಡೋದ್ರು ಅಂತ ಎಲ್ರಿಗೂ ಮೆಸೇಜ್ ಕಳಿಸ್ಬಿಟ್ರು. ಆಮೇಲೆ ದಾದಿ ಬಂದರು ಟ್ರೈನಲ್ಲಿ. ನಾವೆಲ್ಲ ಹೋಗಿ ರೆಡಿ ಮಾಡಿಕೊಂಡು ಅದ್ರ ಉದ್ಘಾಟನೆ ಅದು ಹೆಂಗೆ ಮಾಡ್ತೀವಿ ಮಂಡ್ಯ. ಅವಾಗೆಲ್ಲ ನಮ್ಮ ಹತ್ರ ಏನೂ ದುಡ್ಡು ಇರಲ್ಲ, ಸಾಮಾನು ಎಲ್ಲ ತಗೊಳಕ್ಕೆ. ಬಾಬೋರ್ ಮಕ್ಕಳು ಯಾರೆಲ್ಲ ಜ್ಞಾನಕ್ಕೆ ಬಂದಿದ್ರು ಅವ್ರ ಮನೆಗಳಿಂದ ಡೈನಿಂಗ್ ಟೇಬಲು, ಚೇರ್ಗಳು, ಸೋಫಾಗಳು, ಪಾತ್ರೆ ಬಂದು ನಮ್ಮದು, ಬಾಕಿ ಎಲ್ಲ ಅವ್ರದ್ದು ಎಲ್ಲ ತಗೊಂಡು ಅರೇಂಜ್ ಮಾಡಿಬಿಟ್ಟಿದ್ದು. ತುಂಬ ಚೆನ್ನಾಗಿ ಬಿಲ್ಡಿಂಗು ಸೆಂಟ್ರು ಅರೇಂಜ್ ಆಗಿತ್ತು. ದಾದಿ ಕೇಳಿದ್ರು ये सब कैसे ಅರೇಂಜ್ किया. ನಮಗೇನು ಭಯ ಇಲ್ವದು, ಸತ್ಯ ತಾನೇ. ಇವ್ರು ಎಲ್ಲ ಬಾಬರ್ ಮಕ್ಕಳದು ಅವ್ರ ಮನೆಯಿಂದ ತಂದಿಟ್ಟಿದ್ದೀವಿ, ಪ್ರೋಗ್ರಾಮ್ ಮುಗಿದ್ಮೇಲೆ ವಾಪಸ್ ಕೊಡ್ತೀವಿ ಅಂತ. ದಾದಿ ನಕ್ಕು ಈ ಥರನೂ ಸೆಂಟ್ರ್ ಓಪನ್ ಆಗುತ್ತಾ ಅಂತ. ಆವಾಗ ಆ ಥರ ಸೆಂಟ್ರು ಓಪನ್ ಮಾಡ್ತಾಯಿದ್ದು. ಆದರೆ ಆಮೇಲೆ ನಮ್ಮದು ಎಲ್ಲ ಚೇಂಜ್ ಆಗೋಯ್ತು. ಇವತ್ತಿನವರೆಗೂ ಎಲ್ಲೇ ಸೆಂಟ್ರ್ ಓಪನ್ ಮಾಡಬೇಕಾದ್ರೂ ಎಲ್ಲ ಸಾಮಾನುಗಳು ಅರೇಂಜ್ ಮಾಡಿ, ಚಿತ್ರದಿಂದ ಹಿಡಿದು, ಮಂಚದಿಂದ ಹಿಡಿದು, ಪಾತ್ರೆಗಳಿಂದ ಹಿಡಿದು ಎಲ್ಲ ವ್ಯವಸ್ಥೆ ಮಾಡಿ ನಂತರ ಓಪನ್ ಮಾಡಿಸ್ತೀವಿ. ಆವಾಗ ಹಂಗಿರಲಿಲ್ಲ. ಈ ಕೊಳ್ಳೇಗಾಲಕ್ಕೂ ಬರೀ ಒಂದು 500 ರೂಪಾಯಿ ಸಾಮಾನು ತೊಗೊಂಡೋಗಿದ್ವಿ ಅಷ್ಟೇ. ಅಲ್ಲೊಂದು ಅಣ್ಣ ಬಂದು ಧ್ಯಾನ ಪಡ್ಕೊಂಡು ಅವರೇ ಎಲ್ಲ ಖರ್ಚು ವೆಚ್ಚ ಮಾಡಿ ಸೆಂಟ್ರ್ ಓಪನ್ ಮಾಡಿಸಿ. ಆ ಓನರು ಮನೆ ಅವ್ರದ್ದು ಎಷ್ಟು ವಿಚಿತ್ರ ಅಂದರೆ, ಅವ್ರ ಕೆಳಗಡೆ ಎಂಡದ ಅಂಗಡಿ ಅವ್ರದ್ದು ಎಲ್ಲ ಸ್ಟಾಕ್ ಇಟ್ಟಿದ್ರು. ಮೇಲ್ಗಡೆ ನಮಗೆ ಒಂದು 40 ಅಡಿ ಉದ್ದ ಹಾಲಿತ್ತು, ಅದು ಕೊಟ್ಟಿದ್ರು. ಅದನ್ನೇ ಒಂದು ರೂಮ್ ಮಾಡಿಕೊಂಡು ಅಲ್ಲಿ ಸೇವೆ ಮಾಡ್ತಾಯಿದ್ವಿ. ಅವ್ರ ಮುಂದಗಡೆ ಮನೆ ಕಟ್ಟಿದ್ರು. ಮನೆ ಕೊಡಿ ಅಂತಂದರೆ ಅವರು, ನಿಮ್ಗೆ ಯಾಕ್ರಿ ಇಲ್ಲಿ ಮನೆ, ನೀವು ಸನ್ಯಾಸಿಗಳು ಊರಿಂದ ಆಚೆ ಹೋಗಿ ಶಾಂತವಾಗಿ ಮನೆ ಮಾಡಿ, ಸೆಂಟ್ರ್ ಮಾಡಿ ಜನಗಳಿಗೆ ಸೇವೆ ಮಾಡಿ, ಎಂಡದ ಅಂಗಡಿ ಮೇಲೆ ಅದಕ್ಕೆ ನಿಮಗೆ ಆಶ್ರಮ ಬೇಕು ಅಂತ. ಸರಿ, ನಾವು ತುಂಬ ಹೇಳಿದ್ರು ಕೇಳಲಿಲ್ಲ. ಅವರಿಗೆ ಪುಸ್ತಕ ಕೊಟ್ಬಿಟ್ಟು ಓದಿ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು. ಅವರು ಓದಕ್ಕೆ ಬರಲ್ಲ, ಓದಿಲ್ಲ ಅವರು. ಅವ್ರಿಗೆ ಬೇಜಾರಾಯಿತು, ನಾನು ಹಿಂಗೆ ಹೇಳ್ಬಿಟ್ಟಲ್ಲ ಅಂತ ಪುನಃ ಫೋನ್ ಮಾಡಿಸಿದ್ರು. ಈಗಲೇ ವಾಪಸ್ ಬರಬೇಕು, ಅವ್ರಿಗೆ ಮನೆ ಕೊಡೋದು ಅಂತ. ಅವ್ರ ಪತ್ನಿ ಜಾನದಲ್ಲಿದ್ದರು. ಕೊನೆಗೆ ಮನೆ ಕೊಟ್ಟರು. ದಾದಿ ಮನೋಹರ್ ದಾದಿನೇ ಬಂದು ಉದ್ಘಾಟನೆ ಮಾಡಿದ್ರು. ಅದು ಅರಸೀಕೆರೆ, ಹಾಸನ, ಹೊಳೆನರಸೀಪುರ, ಚನ್ನರಾಯಪಟ್ಟಣ, KR ಪೇಟೆ ಇದೆಲ್ಲ ಮನೋಹರ್ ದಾದಿ ಬಂದು ಓಪನ್ ಮಾಡಿದ್ರು. ಆಮೇಲೆ ಬೇರೆ ಬೇರೆ ಈ ನಾಗಮಂಗಲ ಸೆಂಟ್ರು ಗಂಗೆ ದಾದಿ ಅಂತ ಬಂದಿದ್ರು. ಮನೋಹರ್ ದಾದಿ, ಗಂಗೆ ದಾದಿ ಇಬ್ಬರು ಒಟ್ಟಿಗೆ ಹಿಸ್ಟ್ರಿ ಓದಿ, ಯಜ್ಞದ ಹಿಸ್ಟ್ರಿ. ಅವರಿಬ್ಬರು ಬಂಧನದವರು. ಆದರೆ ಗಂಗೆ ದಾದಿ ಇಲ್ಲಿ ಓಪನ್ ಮಾಡಿ ತುಂಬ ಚೆನ್ನಾಗಿ ಉದ್ಘಾಟನೆ ಮಾಡಿದ್ರು. ಇದು ಮತ್ತು ನಂಜನಗೂಡು ಇದೆರಡು, ಮತ್ತು ಮೈಸೂರಲ್ಲಿ ಒಂದು ವಿದ್ಯಾರಣ್ಯಪುರಂ, ಇದೆಲ್ಲ ಗಂಗೆ ದಾದಿ ಓಪನ್ ಮಾಡಿದ್ರು. ಚಂದ್ರಮಣಿ ದಾದಿ ಇದು ನಮ್ಮದು HD ಕೋಟೆ ಸೆಂಟ್ರು, ಮತ್ತು ಸರಸ್ವತಿಪುರಂ ಸೆಂಟ್ರು, ಮಂಡ್ಯ ಸೆಂಟ್ರು, ಇದೆಲ್ಲ ಚಂದ್ರಮಣಿ ದಾದಿ ಓಪನ್ ಮಾಡಿದ್ರು. ಹೆಂಗೆ ದಾದಿಗಳೇ ಅವಾಗೆಲ್ಲ ಬಂದು ಓಪನ್ ಮಾಡ್ತಾ ಇದ್ದಿದ್ದು. ಎಲ್ಲ ಇವರು ಈ ಜನರಲ್ ಕಾರ್ಯಪ್ಪನವರು 83ನೇ ಇಸ್ವಿನಲ್ಲಿ ಮೇಳ ಆದಾಗ ನಾವು ಅವ್ರನ್ನ ಕರ್ಕೊಂಡು ಹೋದ್ವಿ. ನಮ್ಮ ಮುತ್ತಪ್ಪ ಅವ್ರ ಮೂಲಕ ಅವ್ರನ್ನ ಕರ್ಕೊಂಡೋದ್ವಿ. ಆವಾಗ ಜೈಪುರಿಂದ ಗವರ್ನರ್ ಬಂದಿದ್ದರು. ಇವರು ಹೋದ್ಮೇಲೆ ಅವ್ರಿಗೆ ಮಾನ್ಯತೆ ತಾನೇ, ಜನರಲ್ ಕಾರ್ಯಪ್ಪ ದಂಡನಾಯಕ ಮೊದಲನೇವರು ಅಂತ ಅವ್ರ ಕೈಲಿ ಉದ್ಘಾಟನೆ ಮಾಡಿಸಿದ್ರು. ಅವಾಗೆಲ್ಲ ವಿದೇಶದವರೆಲ್ಲ ಬಂದಿದ್ದರು. ಅವಾಗ ಮಧುಬಂದಲ್ಲೂ ಜಾಗ ಇರಲಿಲ್ಲ. ಅವಾಗ ಅವ್ರನ್ನ ಒಂದು ಹೋಟೆಲ್ನಲ್ಲಿ ಇರಿಸಿದ್ರು. ಅವರೆಷ್ಟು ಶಿಸ್ತಿನ ಸಿಪಾಯಿ ಅಂದರೆ 1 ಸೆಕೆಂಡು ಹಿಂದೆ ಮುಂದೆ ಆಗಂಗಿಲ್ಲ, ಅಷ್ಟೇ ಕರೆಕ್ಟಾಗಿ ನಡ್ಕೊಳ್ಬೇಕು. ನಾವು ಅವ್ರನ್ನ ಕರ್ಕೊಂಡು ಬರಬೇಕಾಯಿತು ಅಲ್ಲಿಂದ ಪಾಂಡಭವನಿಗೆ. ಮುತ್ತಣ್ಣವ್ರನ್ನ ಕರ್ಕೊಂಡು ಹೋದ್ವಿ, ಅವ್ರ ಬ್ರದರ್ನ. ಮುತ್ತಣ್ಣವ್ರಿಗೆ ಹೇಳಿದೆ, ಅಜ್ಜ ಏನು ಮಾಡ್ತಾಯಿದ್ದಾರೋ ನೋಡಿ, ಅವ್ರಿಗೇನಾದ್ರು ಸಹಾಯ ಮಾಡಬೇಕಾ ಅಂತ. ಮುತ್ತಣ್ಣ ಹೇಳ್ತು, ಇಲ್ಲ ಅಣ್ಣಯ್ಯ ಕರೆಯೋವರೆಗೂ ಹೋಗಂಗಿಲ್ಲ, ಹೋದರೆ ಬೈತಾನೆ ಅಂತ ಹೇಳಿತ್ತು.
ನಾನು ಒತ್ತಾಯ ಮಾಡಿ ಏನೂ ಇಲ್ಲ, ಹೋಗಿ ನೋಡಿ ಏನು ಬೇಕು ಅಂತ ಕೇಳಿ ಅಂತ. ಅದು ಹೋಗಿದ ತಕ್ಷಣ ಗೆಟ್ ಔಟ್ ಅಂದ್ಬಿಡ್ತು ತಾತನಿಗೆ. ಇದು ಬಂತು ನೋಡವ್ವ, ನಾನು ಹೇಳಲಿಲ್ವಾ ಅಣ್ಣಯ್ಯನ ತುಂಬ ಶಿಸ್ತು ಅಂತ. ಆಮೇಲೆ ಅದು ಕೊಟ್ಟಿತ್ತಲ್ಲ ಟೈಮು, ಆ ಟೈಮ್ಗೆ ಹೋಗಿದ ತಕ್ಷಣ ವೆಲ್ಕಮ್ ಅಂತ ಕರೆದು ಸಾರಿ ಮುತ್ತು ಅಂತ ಹೇಳಿ, ಇವರು ಸಾರಿ ಅಣ್ಣಯ್ಯ ಅಂತ ಹೇಳಿ ಇಬ್ಬರೂ ತಯಾರಾಗಿ ಬಂದು ಶಾಂತಿ ಸ್ತಂಭದಲ್ಲಿ ಯೋಗ ಮಾಡಿ ದಾದಿಗಳನ್ನ ಕಂಡ್ರೆ ತುಂಬ ಗೌರವ, ತುಂಬ ಪ್ರೀತಿ. ಅದು ಒಬ್ರದ್ದು ಎಲ್ಪ ಇಷ್ಟುದ್ದ ಎತ್ತರ ಇತ್ತು. ಅದು ಒಬ್ರದ್ದು ಸೇವೆ ತಗೊಡ್ತಿಲ್ಲ, ನಿಂತಿದ್ದಂಗೆ ಕೆಳಗಡೆ ಕೂತ್ಕೊಂಡು ಬಿದ್ದು ಅಲ್ಲೇ ಶೂ ಬಿಚ್ಚಿ ನಂತರ ಶಾಂತಿ ಸ್ತಂಭ ಹೋಗಿ ಉದ್ಘಾಟನೆ ಮಾಡಿ ನಂತರ ಇದು ಬೇರೆ ಕಾರ್ಯಕ್ರಮನೆಲ್ಲ ಉದ್ಘಾಟನೆ ಮಾಡಿ ಇದ್ದು 3 ದಿವಸ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಬಂದರು. ಅದಾದಮೇಲೂ ದಾದಿಗಳ ಮೇಲೆಲ್ಲ ಡ್ಯಾಡಿ ಅನ್ನೋರು ದಾದಿಗಳಿಗೆಲ್ಲ ಅವರು ತುಂಬ ಗೌರವ. ನಾವು ಯಾವಾಗಲೇ ಪ್ರಸಾದ ತೊಗೊಂಡೋಗಿ ಕೊಟ್ಟರು ನಿಂತ್ಕೊಂಡು ಕೈ ಮುಗಿದು ಇಸ್ಕೊಳ್ಳೋರು. ಕೊನೆಗೂ ಅವರು ಒಂದು ಸರಿ ನಮ್ಮದು ದಾದಿ ಪ್ರೋಗ್ರಾಮ್ ಆಯಿತು ಮೈಸೂರು ಸಬ್ ಝೋನಲ್ಲಿ ಎಲ್ಲ ಕಡೆ ಟೂರು. ಆಗ ಮಡಿಕೇರಿಗೆ ಹೋಗುವಾಗ ಅವ್ರು ಮೊದಲೇ ಹೇಳಿದರು, ದಾದಿ ಬಂದರೆ ಇಷ್ಟೊತ್ತಿಗೆ ಬರಬೇಕು, ನಾನು ದಾದಿನ ಈ ಸರ್ಕಲ್ನಲ್ಲಿ ವೆಲ್ಕಮ್ ಮಾಡಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಅವ್ರಿಗೆ ಬಂದಾಗಲೂ ನಮ್ಮ ಮನೆಯಲ್ಲೂ ಎಲ್ಲಿ ಯಾರು ಮೊದಲು ಹೋಗ್ಬೇಕು, ಯಾರೇ ನಂತರ ಹೋಗ್ಬೇಕು, ಯಾರು ಎಲ್ಲೆಲ್ಲಿ ಕೂತ್ಕೊಳ್ಬೇಕು ಅಂತ ಎಲ್ಲ ಫಿಕ್ಸ್ ಮಾಡಿದರು. ದಾದಿ ಅವತ್ತು ನಾವು ಗೋಣಿಕೊಪ್ಪದಿಂದ ಹೊರಟು ಬರಬೇಕಾದ್ರೆ ದಾದಿಗೆ ಅರ್ಜೆಂಟ್ ಸ್ನಾನ ಮಾಡಬೇಕಾಯ್ತು. ನಾವು ಬೇರೆ ರಸ್ತೆನಲ್ಲಿ ಮಡಿಕೇರಿ ಸೆಂಟ್ರ್ ಕರ್ಕೊಂಡು ಹೋಗ್ಬಿಟ್ವಿ. ನಮಗೆ ಭಯ ತಾತನ ಕಂಡ್ರೆ, ಮೊದಲೇ ತಾತ ರೆಸ್ಟ್ರಿಕ್ಷನ್ ಅಲ್ಲ, ಶಿಸ್ತಲ್ಲ. ಬೇಗ ದಾದಿನ ರೆಡಿ ಮಾಡಿಸಿ ಸುತ್ತಕೊಂಡು ಪುನಃ ತಾತ ಬರೋದಕ್ಕೆ ಒಂದು 2 ನಿಮಿಷ ಮೊದಲು ಆ ಸರ್ಕಲ್ನಲ್ಲಿ ದಾದಿನ ಕರ್ಕೊಂಡು ಹೋಗ್ಬಿಟ್ಟು ಅವಾಗ ತಾತ ವೆಲ್ಕಮ್ ಮಾಡಿ ಕರ್ಕೊಂಡೋಯ್ತು. ಬೆಂಗಳೂರಿನವರು ಎಲ್ಲ ತುಂಬ ಜನ ಬಂದಿದ್ದರು. ಯಾರೋ ಒಬ್ಬರು ಅವ್ರ ಗಾಡಿನ ನಿಲ್ಸಕ್ಕೆ ಹೋಗಿ ಹಳ್ಳಕ್ಕೆ ಬಿದ್ದೋಯ್ತು. ತೋಟ ಅಲ್ಲ, ತಾತನೇ ಕ್ರೈನ್ ತರಿಸಿ ತೆಗೆಸ್ತರು. ಮತ್ತು ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಮಾಡಿ ವ್ಯವಸ್ಥಿತವಾಗಿ ಕಳಿಸ್ಕೊಟ್ರು. ಕೊನೆಗಳಿಗೆವರೆಗೂ ತಾತ ತುಂಬ ಶ್ರದ್ಧೆ. ಇವತ್ತಿಗೂ ಅವ್ರ ಮಗ ಇದ್ದಾರೆ. ಮಗ ತುಂಬ ಧ್ಯಾನನೂ ಕೇಳ್ತಾರೆ, ಯೋಗನೂ ಮಾಡೋಕ್ಕೆ ಬರ್ತಾರೆ. ರೆಗ್ಯುಲರೆಲ್ಲ ಅವ್ರಿಗೆ ಯಾವಾಗ ಆಗುತ್ತೋ ಹೋಗಿ ಬರ್ತಾರೆ, ಯೋಗ ಮಾಡ್ಕೊಂಡು ಧ್ಯಾನ ಕೇಳ್ಕೊಂಡು ಹೋಗ್ತಾರೆ. ತಾತ ಶರೀರ ಬಿಟ್ಟಾಗ ನಮ್ಮ ಅಕ್ಕಂದ್ರ ಕೈಲೇ ಮೊದಲು ಹೂ ಹಾಕ್ಸಿ ಯೋಗ ಮಾಡಿಸಿ ನಂತರ ಮಿಲ್ಟ್ರಿ ಅವ್ರ ಕೈಲಿ ಮಾಡಿಸಿರೋದು. ಅಷ್ಟು ಕಾರ್ಯಪ್ಪನವರು ಬಗ್ಗೆ ಅವರ ಮಗನಿಗೆ ನಮ್ಮ ಸಂಸ್ಥೆ ಮೇಲೆ ಅಷ್ಟು ಗೌರವ ಪ್ರೀತಿ. ಹೀಗೆ ಬಾಬುರು ನೋಡಿ ನಮ್ಮದು ಬೆಟ್ಟದಲ್ಲಿ ಮ್ಯೂಸಿಯಂ ಆದಮೇಲೆ ನಮ್ಮ ಜ್ಞಾನಿ ಜೈಲ್ ಸಿಂಗ್ ಅಂತ ಪ್ರೆಸಿಡೆಂಟ್ ಇದ್ದರು ದೇಶಕ್ಕೆ. ಅವ್ರಿಗೆ ಮೊದಲು ಗುಲ್ಜಾರ್ ದಾದಿ ಜ್ಞಾನ ಕೊಟ್ಟರು. ಏಕೆಂದರೆ ಅವ್ರ ಪತ್ನಿ ದೇಹ ಬಿಟ್ಟಿದ್ದರಿಂದ ಅವ್ರು ತುಂಬ ದುಃಖಿ ಆತ್ಮ ಆಗಿದ್ರು. ದಾದಿ ಅವರು ಕೋರ್ಸ್ ಕೊಟ್ಟು ಅನುಭವ ಮಾಡಿಸಿದ್ರು. ಅವ್ರಿಗೆ ತುಂಬ ಗೌರವ ಇತ್ತು. ಎಲ್ಲೋದ್ರೂ ಯಾವ ಊರಿಗೋದ್ರೂ ನಮ್ಮ ಸಂಸ್ಥೆಗೆ ಹೋಗೋರು. ನಾವು ಅವಾಗೆಲ್ಲ ಏನು ಪ್ರೊಸೀಜರು, ಯಾರೇ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟ್ರು ಬಂದರೆ ಮೊದಲು ಡೆಲ್ಲಿಯಿಂದ ಪರ್ಮಿಷನ್ ಬೇಕಲ್ವ, ಹಂಗೆ ಯಾರು ಅವ್ರನ್ನ ಕರ್ಕೊಳಂಗಿಲ್ಲ. ಚಾಮುಂಡಿ ಬೆಟ್ಟದ ಮ್ಯೂಸಿಯಂ ಮಾಡಿದ್ವಲ್ಲ, ಅವಾಗ ಅವ್ರನ್ನ ಕರೆಯೋಕ್ಕೆ ಹೋದ್ವಿ. ಅವ್ರು ಹೇಳಿದ್ರು, ನಿಮ್ಮ ಗೌರ್ಮೆಂಟು ನಮ್ಗೆ ಪರ್ಮಿಷನ್ ಕೊಡಬೇಕಲ್ಲ, ಅವ್ರು ಕೊಟ್ಟರೆ ನಾನು ಬರ್ತೀನಿ ಅಂತ. ನಮ್ಮ DIG ಅವರೆಲ್ಲ ನಮಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ಕೇಳಿದ್ರೆ, ಅಮ್ಮ ನಾವು ನಿಮಗೆ ಸೇವೆ ಮಾಡೋಕ್ಕೆ ಸಹಕಾರ ಕೊಟ್ಟರೆ ಪ್ರೆಸಿಡೆಂಟ್ಗೆ ಹಂಗೆಲ್ಲ ಕೊಡೋಕ್ಕಾಗಲ್ಲ, ಗೌರ್ಮೆಂಟ್ ಕೇಂದ್ರದಿಂದ ಪರ್ಮಿಷನ್ ಬೇಕು, ನಾವು ಹಂಗೆ ಕೊಡೋಕ್ಕಾಗಲ್ಲ ಅಂದ್ಬಿಟ್ರು. ಈಗೇನು ಮಾಡೋದು? ಅವ್ರಿಗೆ ಹೇಳಿದ್ವಿ, ಆಗಲ್ಲ ಅಂತ ಹೇಳ್ತಾರೆ ಅಂತ. ಸರಿ, ಅಕ್ಕಂದಿರು ದೇವಸ್ಥಾನದ ಪಕ್ಕದಲ್ಲಿ ಅಲ್ಲಿ ಹೋಗಿ ನಿಂತ್ಕೊಂಡಿದ್ರು ಅವ್ರಿಗೆ ವೆಲ್ಕಮ್ ಮಾಡೋಕ್ಕೆ. ದೇವಸ್ಥಾನದಿಂದ ಬಂದ ಕೂಡಲೇ ಹೊರಗಡೆ ಅಕ್ಕಂದಿರು ಎಲ್ಲಿದ್ರು ಅವ್ರ ಹತ್ರನೇ ಅವ್ರು ಹೊರಟೋದ್ರು. ನಿಮ್ಮದು ಮ್ಯೂಸಿಯಂ ಎಲ್ಲಿದೆ ಅಂತ ಕೇಳಿದ್ರು. ಅವರು ಅಕ್ಕಂದಿರು ಹೇಳಿದ ತಕ್ಷಣ ಅವ್ರು ಸೀದಾ ಮ್ಯೂಸಿಯಮ್ಗೆ ಹೊರಟೋದ್ರು. ಅವತ್ತು 40 ಕಾರು ಅವ್ರದ್ದು ಸೇಫ್ಟಿಗೆ ಬಂದಿದ್ದು, ಎಲ್ಲ ಮಿನಿಸ್ಟ್ರುಗಳು ಅವರು ಇವರೆಲ್ಲ. ಆವಾಗ ಇವರಿದ್ದರು, ಗೌಡ ಅಲ್ಲ ರಾಮಕೃಷ್ಣ ಗೌಡ ಇದ್ದರು. ಆವಾಗ ಇವರು ಮಿನಿಸ್ಟ್ರು.
ಆವಾಗ ಅವರು ಎಲ್ಲ ನೋಡಿಕೊಂಡು ಮ್ಯೂಸಿಯಮ್ ಒಳಗಡೆ ಹೋಗಿ ಎಕ್ಸ್ಪ್ಲೇನ್ ಕೇಳಿ ಮತ್ತು ಬಾಬೂರ್ ರೂಮಲ್ಲಿ ಹೋಗಿ ಯೋಗ ಮಾಡಿ ಆವಾಗ ಹೊರಗಡೆ ಬಂದಾಗ ದೇವಸ್ಥಾನದವರೆಲ್ಲ ಓಡಿ ಬಂದು ಅವರು ಪೂಜಾರಿಗಳು, ಯಾಕೆಂದರೆ ದೇವಸ್ಥಾನದ ಹತ್ರ ಫೋಟೋ ಏನು ತೆಗೆಸ್ಕೊಳಕ್ಕಾಗ್ಲಿವಲ್ಲ, ಇಲ್ಲಿ ಬಂದೆಲ್ಲ ಫೋಟೋ ತೆಗೆಸ್ಕೊಂಡು ಪ್ರಸಾದ ತಗೊಂಡು ಹೋದರು. ನೋಡಿ, ಇದೊಂದು ಚಮತ್ಕಾರ. ನಮಗೇನು ಬಾಬಾ ಹೆಂಗೆ ಮಾಡಿಸ್ತಾರೆ, ನಮ್ಮ ಕೈಲಿ ಮಾಡೋಕ್ಕಾಗದೇ ಇರೋದನ್ನು ಮಾಡಿಸ್ತಾರೆ. ಅಲ್ಲಿ ಬಿಲ್ಡಿಂಗ್ ಕಟ್ಟೋವಾಗಲೂ ಅಷ್ಟೇ, ತುಂಬ ಜೋರು ಮಳೆ ಬಂದ್ಬಿಡ್ತು RCC ಹಾಕೋವಾಗ. ಆವಾಗ ನಾವೆಲ್ಲ ಹಂಗೆ ಎಲ್ಲರೂ ಕಲ್ಲು ಮಣ್ಣು ಬರ್ತಾಯಿದ್ರು ನಾವುಗಳೆಲ್ಲ. ಆವಾಗ ಯೋಗ ಮಾಡಿದ್ವಿ, 10 ನಿಮಿಷ ಯೋಗ ಮಾಡ್ಕೊಂಡು ನಿಂತ್ವಿ, ಏನಾದ್ರು ಬಾಬಾ ನೀ ಏನಾದ್ರು ಮಾಡ್ಕೊ ಅಂತ. ಅವಾಗ ಏನು ಆಶ್ಚರ್ಯ ಅಂದರೆ ಮೈಸೂರಿಂದ ಆಚೆ ಮಳೆ, ನಮ್ಮದು ಮೈಸೂರಿಂದ ಒಳಗಡೆ ಮಳೆನೇ ನಿಂತೋಯ್ತು. ಅದೊಂದು ಅದ್ಭುತ. ಈ ದೇವಸ್ಥಾನದವ್ರಿಗೆಲ್ಲ ಇಲ್ಲಿ ಏನೋ ಶಕ್ತಿ ಇದೆ ನೋಡಿ. ಮಳೆ ಈ ಕಡೆ ಬಂದ್ಬಿಡ್ತು, ಆ ಕಡೆ ನಿಂತೋಯ್ತು, ಇವರು RCC ಕೆಲಸ ಮಾಡ್ತಾಯಿದ್ದಾರೆ ಅಂತ ಮಾಡಿಸೋದು. ಇದೇ ಬಾಬೂರ್ದು ಒಂದು ಚಮತ್ಕಾರ ನಮಗೆ. ಬಾಬೂರಿಗೆಲ್ಲ ಮಾಡಿಸಿ ಅನುಭವ ಮಾಡಿಸಿದ್ರು. ಅದು ಪಬ್ಲಿಕ್ಕಿಗೂ ಮಾಡಿಸಿದ್ರು, ದೇವಸ್ಥಾನದವ್ರಿಗೂ ಮಾಡಿಸಿದ್ರು, ಮತ್ತು ಬಾಬೂರ್ ಮಕ್ಕಳಿಗೂ ಮಾಡಿಸಿದ್ರು. ಹೀಗೆ ಅನೇಕ ಕಾರ್ಯಗಳು ನಡೆದು ಶಾರದಮ್ಮನವರು ಕೊನೆಗೆ ಧ್ಯಾನ ಅಲ್ಲಿ ಮನೆ ಕೊಟ್ಟರು. ಅವ್ರಿಗೆ ಹೋಗಿ ಸರ್ವಿಸ್ ಮಾಡಿದ್ವಿ. ಮನೆ ಬಾಡಿಗೆ ಕೊಡ್ತೀವಿ, ಕೊಡಬೇಕು ಅಂತ ಕೇಳಕ್ಕೆ ಹೋಗಿದ್ವಿ. ಅವ್ರು ಅದಕ್ಕೆ ಜ್ಞಾನಕ್ಕೆ ಬಂದಿದ್ದರು. ಅವ್ರು ಹೇಳಿದ್ರು, ಶಾರದಮ್ಮ ತುಂಬ ಸ್ಟ್ರಿಕ್ಟು, ನೀವು ಜೋಪಾನ ಮಾತಾಡಬೇಕು ಅಂತ. ನಾವು ಅವ್ರಿಗೋಸ್ಕರ 3 ದಿವಸ ಯೋಗ ಮಾಡಿದ್ವಿ. ಯೋಗ ಮಾಡಿ ನಂತರ ಹೋದ್ವಿ. ಅವಾಗೆಲ್ಲ ಬಾಬಾವ್ರ ಮಕ್ಕಳು ಕಾರಿರೋರು ಬಂದ್ರಲ್ಲ, ಅವ್ರ ಜೊತೆ 2-3 ಕಾರಲ್ಲಿ ಹೋದ್ವಿ. ಅಮ್ಮ ಎಲ್ಲರೂ ವಾಪಸ್ ಕಳಿಸ್ಬಿಡ್ತು. ನಾಳೆ ಒಬ್ಬರು ಡಾಕ್ಟರ್ ಮುರುಗೇಂದ್ರಪ್ಪರು ಅವ್ರಿಗೆ ಗೊತ್ತಿರೋರು, ಅವ್ರನ್ನ ಕರ್ಕೊಂಡು ಒಬ್ಬರು ಬರಬೇಕು ಅಂದರು. ಜೊತೆಗೆ ಅವ್ರ ಮನೆ ಏನು ಒಂಟಿಕೊಪ್ಪನಲ್ಲಿ ಆತ್ಮ ವಿಚಾರ ಮಂದಿರ ಅಂತ ಬೋರ್ಡ್ ಹಾಕಿದರು. ನಾನು ಹೋಗಿ ಅವ್ರಿಗೆ ಕೇಳಿದೆ, ಅಕ್ಕ ಇದು ನಮಗೆ ಮನೆ ಅಲ್ಲೆಲ್ಲ ಅಕ್ಕಪಕ್ಕದಲ್ಲಿ ಅವ್ರಿಗೆ ಛತ್ರ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಅದಕ್ಕೆ ನಮಗೆ ಅವಕಾಶ ಆಯಿತು, ಇದು ಬಾಡಿಗೆಗೆ ಕೊಡಬೇಕು, ನಾವು ನಮ್ಮ ದಾದಿಯವರು ಮೌಂಟಪ್ಪನಿಂದ ಬರ್ತಾಯಿದ್ದಾರೆ, ಅವ್ರಿಗೆಲ್ಲ ಉದ್ಘಾಟನೆ ಮಾಡಿಸ್ಬೇಕು ಅಂತ. ಅಮ್ಮ ನಾನು ಹೇಳಿದೆ, ಆತ್ಮವಿಚಾರ ಅಂತ ಮಂದಿರ ಬೋರ್ಡ್ ಹಾಕಿದ್ದೀರಾ, ನಿಮ್ಮ ಹತ್ರ ಆತ್ಮವಿಚಾರ ಯಾರು ಹೇಳ್ತಾ ಇದ್ದಾರೆ? ಈಗ ನಮ್ಮ ಸಂಸ್ಥೆಯಲ್ಲಿ ಆತ್ಮವಿಚಾರ ಹೇಳ್ತಾ ಇರೋದು ಅಂತ ಸ್ವಲ್ಪ ಆತ್ಮಜ್ಞಾನ, ಪರಮಾತ್ಮ ಜ್ಞಾನ, ಕರ್ಮಜ್ಞಾನ ಎಲ್ಲ ಹೇಳಿದ್ಮೇಲೆ ಅಮ್ಮನಿಗೆ ಏನು ಬಾಬೂರು ಟಚ್ ಮಾಡಿದ್ರು. ಸರಿ, ಎಷ್ಟು ಬಾಡಿಗೆ ಕೊಡ್ತೀರಾ ಅಂದರು. ನಾನು ಹೇಳಿದೆ, ನಮ್ಮದು ಇರುವಿನ ರೋಡಲ್ಲಿ 100 ರೂಪಾಯಿ ಬಾಡಿಗೆ ಕೊಡ್ತಿದ್ದೀವಿ, ಇಲ್ಲಿ 200 ರೂಪಾಯಿ ಬಾಡಿಗೆ ಕೊಡ್ತೀವಿ, ಅಡ್ವಾನ್ಸು 400 ರೂಪಾಯಿ ಕೊಡ್ತೀವಿ. ಅವಾಗೆಲ್ಲ ಅದೇ ದೊಡ್ಡದು ತಾನೆ, ಅದು ಒಪ್ಕೊಳ್ತಮ್ಮ ಆಗಲಿ ಅಂತ. ಆಮೇಲೆ ನಾವು ಮನೆಯೆಲ್ಲ ಚೆನ್ನಾಗಿ ಮಾಡಿ ದಾದಿ ಕೈಲಿ ಉದ್ಘಾಟನೆ ಮಾಡಿಸಿ, ಛತ್ರದಲ್ಲಿ ನಂಜಪ್ಪಾಚ ಛತ್ರ ಅಂತ ಇತ್ತು, ಅಲ್ಲಿ ಛತ್ರದಲ್ಲೆಲ್ಲ ಊಟ ಬಡಿಸಿ ಎಲ್ರಿಗೂ ಕಳಿಸಿದ್ವಿ. ದಾದಿನೂ ಮೆಡ್ರಾಸ್ಗೆ ಹೋದರು. ದಾದಿ ಬರೋಂಗೇ ಇರಲಿಲ್ಲ, ವಿದೇಶದಿಂದ ಬಂದಾಗ ಹುಷಾರು ತಪ್ಪಿದ್ರು. ಎಲ್ಲರೂ ಬರಲ್ಲ, ಕಳಿಸಲ್ಲ, ಬರೀ ರಾಜಧಾನಿಗೆ ಮಾತ್ರ ಹೋಗ್ತಾರೆ ದಾದಿ ಅಂದಿದ್ರು. ಅದು ದಾದಿ ಮೈಸೂರಿಗೆ ಹೇಳಿದ್ರು ನಾನು ಬಂದೇ ಬರ್ತೀನಿ ಅಂತ. ಅದೇ ರೀತಿಯಲ್ಲಿ ದಾದಿಗೂ ನಮ್ಮ ಮೇಲೆ ತುಂಬ ಪ್ರೀತಿ, ಒಂದು ಹುಮ್ಮಸ್ಸು, ಉತ್ಸಾಹ, ಪ್ರೇರಣಾದಾಯಕ. ಅವರೇ ನಮ್ಮದು ಸಂಸ್ಥೆ ಎಲ್ಲ ಮೈಸೂರಿನಲ್ಲಿ ಮುಂದುವರಿಸಿದ್ದು. ನಂತರ ಶಾರದಮ್ಮನವರು ಜ್ಞಾನ ಕೇಳೋದಕ್ಕೆ ನಾನು ಅವ್ರು ತುಂಬ ಕೆಲಸದವ್ರು ಒಂದು ಬಾಗಲ್ ಕಾರು ಕಂಪ್ನಿ ಇಟ್ಕೊಂಡಿದ್ರು. ಅವ್ರಿಗೆ ಬಾಡಿಗೆ ಕೊಡೋಕ್ಕೆ ಹೋಗಿದಾಗ ತುಂಬ ಕೆಲಸದವ್ರು ಬೈತಾನೇ ಇರೋರು. ಆ ಕೆಲಸದವರು, ಅಮ್ಮ ಬೆಳಗ್ಗೆಯಿಂದ ನಿಂತಿದ್ದೀನಿ ಅಂದರೆ ಈಗ ಕೂತ್ಕೊ ಅನ್ನೋರು. ನಾನು ಒಬ್ಬರ ಮಾತೇನ ಕರ್ಕೊಂಡು ಹೋಗಿರ್ತಿದ್ದೆ. ಆಗ ಅವ್ರಿಗೆ ಹೇಳಿದೆ, ನಾವು ಎಷ್ಟೊತ್ತು ಒಂದು ಕಾಯೋದು, ಅವ್ರ ಆಫೀಸ್ ಒಳಗೆ ಹೋಗೋಣ ಬನ್ನಿ ಅಂತ ಹೋದ್ವಿ. ಅಮ್ಮ ನಮಗೆ ಲೇಟ್ ಆಗುತ್ತೆ, ನಿಮಗೆ ಬಾಡಿಗೆ ಕೊಟ್ಟು ಹೋಗ್ತೀವಿ ಅಂತ ಅಂದೆ. ನೋಡ್ರಿ ಭಗವಂತ ನನಗೆ ಇಷ್ಟೊಂದು ಶಿಕ್ಷೆ ಆಗಿಬಿಟ್ಟಿದೆ, ಏನು ಮಾಡೋದು, ನಂಗೆ ಟೈಮೇ ಇಲ್ಲ, ಈ ಕೆಲಸದವ್ರ ಜೊತೆ ಹೊಡೆದಾಡ್ಕೊಂಡು ನನ್ನ ಜೀವನ ನಡೆಸಬೇಕು ಅಂತಂದರು. ನಾನು ಹೇಳಿದೆ, ಭಗವಂತ ನಿಮ್ಮ ಮನೆಗೆ ಬಂದವನಲ್ಲ, ಈ ಜಗತ್ತನ್ನೇ ರಕ್ಷಣೆ ಮಾಡ್ತಾನೆ, ನಿಮ್ಮನ್ನು ಮಾಡಲ್ವ ರಕ್ಷಣೆ? ನೀವು ಸಮಯ ಕೊಡಿ, ಭಗವಂತ ಖಂಡಿತ ರಕ್ಷಣೆ ಮಾಡ್ತಾರೆ. ಅಮ್ಮ ಹೇಳ್ತು, ನಂಗೆ ಟೈಮೇ ಇಲ್ಲ. ಯಾವಾಗಿದೆ ಟೈಮು ಅಂದರೆ ರಾತ್ರಿ 10 ಗಂಟೆ ಮೇಲೆ. ಸರಿ, ಅವಾಗೇನೋ ಬಾಬರ್ ಪ್ರೇರಣೆ, ನಾನು ಆಗಲೇ 10 ಗಂಟೆ ಮೇಲೆ ಟೈಮ್ ಕೊಡಿ ಅಂತಂದೆ.
ಇರ್ವಿ ರೋಡಿಂದ ಅಲ್ಲಿ ಹೋಗೋದಕ್ಕೆ ನಾಗರಾಜ್ ಬಾಯಿ ಯೋಗಪ್ಪಣ್ಣ ಇವನ್ನೆಲ್ಲ ಕರ್ಕೊಂಡು ಹೋಗ್ತಾಯಿದ್ದೆ. ಅವರೆಲ್ಲ ಹೊರಗಡೆ ರೂಮಲ್ಲಿ ಇರ್ತಿದ್ರು. ನಮ್ಮ ಮಾತೆ ಒಬ್ಬನ ಕರ್ಕೊಂಡು ಅವ್ರಿಗೆ ಗೋಡೆ ಮೇಲೆ ಕೂರಿಸ್ಬಿಟ್ಟು ಕಾಂಪೌಂಡಲ್ಲಿ ಹೊರಗಡೆ ಸ್ಕೂಲ್ ಗ್ರೌಂಡಲ್ಲಿ. ನಂತರ ಇವರು ಕೋರ್ಸ್ ಕೊಡ್ತಾಯಿದ್ವಿ. ಹೋದ್ಮೇಲೂ ಅವ್ರೇನು ಬೇಗ ಬರ್ತಿರಲಿಲ್ಲ. 10 ಗಂಟೆಗೆ ಹೋದರೆ 12 ಗಂಟೆ ಆದರೂ ಅವ್ರು ಆಫೀಸ್ ಕೆಲಸ ಮಾಡಿಕೊಂಡೇ ಇರೋರು. ಆಮೇಲೆ ಕೋರ್ಸ್ ತಗೊಳ್ಳೋವರೆಗೂ 3 ದಿವಸ ತಲೆ ತೆಗೆಸ್ಕೊಂಡೇ ಇದ್ದರು. ಆಮೇಲೆ ಎಲ್ಲ ಜ್ಞಾನ ಕೇಳ್ತಾ ತಲೆ ಇರ್ತಿದ್ರು. ತುಂಬ ಪ್ರಶ್ನೋತ್ತರ ಮಾಡಿದ್ರು. ಎಲ್ಲ ಅವ್ರಿಗೆ ತುಂಬ ಖುಷಿಯಾಯಿತು. 15 ದಿವಸ ಕೋರ್ಸ್ ತಗೊಂಡ್ರು. ಅವರಿಗೆ ಬಾಬು ಅವರು ಹೆಂಗೆ ಅನುಭವ ಮಾಡಿಸಿದ್ರು ಅಂದರೆ, ಅವ್ರು ಹೇಳ್ತಾರೆ, ನೋಡ್ರಿ ನನಗೆ ಭಗವಂತ ಬಂದವನೇ ಅಂತ ಅರ್ಥ ಆಯಿತು. ನಾನು ಇಡೀ ಮೈಸೂರಿಗೆ ಎಲ್ಲ ಮನೆಗೂ ಹೋಗಿ ಸಿಹಿ ಹಂಚ್ಬಿಟ್ಟು ಬರಬೇಕು ಅಂತ. ನಾನು ಹೇಳಿದೆ, ಮೈಸೂರಿನವ್ರಿಗೆ ಹಂಚೋಕೆ ಮೊದಲು ನಿಮ್ಮ ಸಂಬಂಧಿಕರಿಗೆ ಹೇಳಿ, ನಿಮ್ಮ ಮನೆಯಲ್ಲಿ ಮೊದಲು ಕ್ಲಾಸ್ ಮಾಡಿ, ನಿಮ್ಮ ಮನೆಯವ್ರಿಗೆ ಕರೆಸಿ, ನಿಮ್ಮ ಮನೆಯವ್ರಿಗೆ ಮೊದಲು ಹೇಳಿ ಆಮೇಲೆ ಊರಿಗೆ ಮಾಡಿ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಅವ್ರ ಮನೆಯಲ್ಲಿ ಕ್ಲಾಸ್ ಹಾಲ್ ದೊಡ್ಡದಾಗಿತ್ತು. ಚಿತ್ರ ಗೋಲ್ಡನ್ ಫ್ರೇಮ್ ಚಿತ್ರ ಹಾಕಿ ಓಪನ್ ಮಾಡಿಸಿ ಸೆಂಟ್ರ್ ಕ್ಲಾಸ್ ಮಾಡಿಸಿದ್ರು, ಓಪನ್ ಮಾಡಿಸಿದ್ರು. ಅದು ಅನೇಕ ದಿವಸ ಅದು ನಡೀತು. ನಂತರ ಅವರು ಮೌಂಟ್ ಅಬುಗೆ ಹೋಗೋಕ್ಕೆ ಶುರು ಮಾಡಿದ್ರು. ಮಧುಬನ್ಗೆ ಯಾವಾಗಲೂ ಪ್ಲೈನಲ್ಲಿ ಹೋಗಿ ಎಲ್ಲ ಕಡೆ ಅವಾಗೆಲ್ಲ ತುಂಬ ಕಡಿಮೆ ದುಡ್ಡು ಪ್ಲೈನ್ದು. ಬಾಂಬೆಗೆ ಹೋಗಿ, ಬಾಂಬೆಯಿಂದ ಅಹಮದಾಬಾದ್ಗೆ ಹೋಗಿ ಹೋಗ್ತಾಯಿದ್ವಿ. ಎಲ್ಲ ಅವರು ತುಂಬ ಖುಷಿಯಾಗಿ ದಾದಿಗಳೆಲ್ಲ ಅವ್ರು ತುಂಬ ಪ್ರೀತಿಯಿಂದ ಪಾಲನೆ ಕೊಡ್ತಾಯಿದ್ರು. ತುಂಬ ಅನುಭವ ಮಾಡ್ತಾಯಿದ್ರು. ಬಾಬಾನೂ ಅನುಭವ ಮಾಡಿಸ್ತಾಯಿದ್ರು. ಅವ್ರು ಆಮೇಲೆ ಬಂದು ಹೇಳಿದ್ರು, ನಂದೊಂದು ಜಾಗ ಇದೆ, ನಂದು 15 ಎಕರೆ ಜಾಗ ಇದೆ, ನಾನು ಇದು ಕೊಡ್ತೀನಿ ಅಂತ. ಅಲ್ಲಿ ಬಂದಮೇಲೆ ಯೋಗ ಭವನ ಇದೆಯಲ್ಲ, ಅದು 15 ಎಕರೆ ಇತ್ತು ಸುತ್ತಮುತ್ತ ಎಲ್ಲ. ಆವಾಗ ಮಧುಬನ ಪಾಂಡಭವನ ಬರೀ 1.25 ಎಕರೆ. ದಾದಿ ಹೇಳಿದ್ರು 1.25 ಎಕರೆ ಹೆಡ್ ಆಫೀಸು. ಅವ್ರ ಹತ್ರ 15 ಎಕರೆ ತೊಗೊಂಡು ಈ ಸಣ್ಣ ಕೇಂದ್ರ ಏನು ಮಾಡೋದು, ದುಡ್ಡೆಲ್ಲಿದೆ ಕಟ್ಟೋಕ್ಕೆ. ಅದಕ್ಕೆ ದಾದಿ ಹೇಳಿದ್ರು, ಅರ್ಧ ಕೊಡು, ಅರ್ಧ ಮಾರಿಬಿಟ್ಟು ಕಟ್ಕೊಡು ಅಂತ. ಅಮ್ಮ ಬಿಸ್ನೆಸ್ ಮ್ಯಾನ್ ಅಲ್ಲ, ಅರ್ಧ ಮಾರಿಬಿಟ್ರು, ದುಡ್ಡೇನು ಕೊಡಲಿಲ್ಲ. ಇನ್ನು ಅರ್ಧ ಜಾಗನ ಲೀಸ್ ಮಾಡಿಬಿಟ್ರು. ಅದಕ್ಕೂ ಹಂಗೆ ಕೊಡೋಕ್ಕೆ ನಾವು ಕಟ್ಕೊಳ್ಳೋಕೆ ದುಡ್ಡಿರಲಿವಲ್ಲ, ಅದಕ್ಕೆ ಲೀಸ್ ಮಾಡಿಬಿಟ್ರು. ಆಮೇಲೆ ಅದು ಕಟ್ಟಡ ತುಂಬ ನಮ್ಮ ನಾಗರಾಜಣ್ಣ ಬೇರೆ ಅಣ್ಣದೆಲ್ಲ ಸೇರ್ಕೊಂಡು ತುಂಬ ಕಷ್ಟಪಟ್ಟು ಕಾಡಾಗಿತ್ತು, ಅದನ್ನು ಊರು ಮಾಡಿದ್ರು, ಬಿಲ್ಡಿಂಗ್ ವ್ಯವಸ್ಥೆ ಆಯಿತು. ದಾದಿನೇ ಬಂದು ಓಪನ್ ಮಾಡಿದ್ರು, ರಮೇಶ್ ಬಾಯಿ ಬಂದು ಓಪನ್ ಮಾಡಿದ್ರು. ರಮೇಶ್ ಬಾಯಿ ತುಂಬ ಇಷ್ಟ ಇತ್ತು ಆ ಜಾಗ ತಗೊಳ್ಬೇಕು ಅಂತ. ರಮೇಶ್ ಬಾಯಿನೇ ಅಲ್ಲಿ ಬಂದು ಉದ್ಘಾಟನೆ ಮಾಡಿ ದಾದಿ ಜೊತೆ ಇದಕ್ಕೆ ಜ್ಞಾನ ಸರೋವರ ಅಂತ ಹೆಸರಿಟ್ರು. ಮಧುಬನ್ನಲ್ಲಿ ಜ್ಞಾನ ಸರೋವರ ಆಗಕ್ಕೆ ಮೊದಲು ಇದಾಗಿತ್ತು. ಜಗದೀಶ್ ಬಾಯಿ ಜೋರು ಮಾಡಿದ್ರು, ಯಾರು ನಿಮ್ಮ ಜ್ಞಾನ ಸರೋವರ ಅಂತ ಹೆಸರಿಟ್ಟಿದ್ರು ಅಂತ ಅವ್ರಿಗೆ ಗೊತ್ತಿಲ್ಲ. ನಾನು ಹೇಳಿದೆ, ಇದು ದಾದಿನೇ ಬಂದು ಉದ್ಘಾಟನೆ ಮಾಡಿ ಹೆಸರಿಟ್ಟಿದ್ದಾರೆ, ನಾವೇನು ಹೆಸರಿಟ್ಟಿಲ್ಲ ಅಂತ. ಆಮೇಲೆ ಅವ್ರಿಗೆ ಗೊತ್ತಾಯಿತು, ಅವ್ರಿಗೆ ಖುಷಿ ಆಯಿತು. ಹೀಗೆ ಅಮ್ಮ ಅದು ಮಾಡಿಸಿ ಇವತ್ತಿನವ್ರಿಗೆ. ಮಧ್ಯದಲ್ಲೇನೋ ಸ್ವಲ್ಪ ತೊಂದರೆ ಆಯಿತು, ಮನೆಯೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಾಬುರ ಹೆಸರಲ್ಲಿ ವ್ಯವಸ್ಥೆ ಆಯಿತು. ಇವತ್ತಿಗೆ 8.5 ಎಕರೆ ಅದು ಜಾಗ ಇದೆ. ಅದೆಲ್ಲ ನಡೀತಾ ಇದೆ. ಇವಾಗ ನೋಡಿ, ಒಂದು ಹಾಲು 250 ಜನ ಕೂತ್ಕೊಳ್ಳೋದು, ಅದನ್ನೇ ಮಾಡಿ ಇದುವರೆಗೂ ಬಟ್ಟೆಗಳು, ಎಷ್ಟೊಂದು ಬಟ್ಟೆಗಳು ನಡೀತು. ದಾದಿ ಪ್ರಕಾಶ್ ಮಣಿ ತುಂಬ ಯೋಗ ಮಾಡ್ತಿದ್ರು, ಅವರೇ ಡೈರೆಕ್ಷನ್ ಕೊಟ್ಟಿದ್ದರು. ನೀವೆಲ್ಲ ಟೀಚರ್ಸು 21 ದಿವಸ ಬಟ್ಟೆ ಮಾಡಿ ಅಂತ. ನಾನು ಅದಕ್ಕೆ ಒಪ್ಕೊಂಡು ಖುಷಿಯಾಗಿ 21 ದಿವಸ ಬಟ್ಟೆ ಮಾಡ್ತೀನಿ ಅಂದಾಗ ಅಕ್ಕಂದಿರೆಲ್ಲರೂ ನಾನು ಮಾಡ್ತೀನಿ ಅಂತ ಖುಷಿಪಟ್ಟರು. ವಿದ್ಯಾರ್ಥಿಗಳು ಕೇಳಿದ ಮೇಲೆ ಅವರು ನಾವು ಮಾಡ್ತೀವಿ ಅಂತ ಬಂದರು. ಹೀಗಾಗಿ 2 ವರ್ಷ ಕಾಲ 21 ದಿವಸದ ಬಟ್ಟೆ ತುಂಬ ಚೆನ್ನಾಗಿ ನಡೀತು. ಆವಾಗ ಮೊದಲು ರಾಮಕೃಷ್ಣ ಆಶ್ರಮದವರು ಒಳಗಡೆ ವೈಬ್ರೇಷನ್ ಎಲ್ಲ ಹೋಗುತ್ತು, ಹೊರಗಡೆ ವಾಕಿಂಗ್ ಹೋಗೋರವರು. ಏನೋ ನಡೀತಿದೆ ಅಂತ ಕೇಳಿದಾಗ ಅಣ್ಣಂದಿರು ಕರ್ಕೊಂಡು ಬಂದು ನೋಡ್ದೆ, ಬಟ್ಟೆ ತಪಸ್ನಲ್ಲಿ ಬಂದು ಪರಿಚಯ ಆಯಿತು ಅವ್ರಿಗೆಲ್ಲ. ಆಮೇಲೆ ನಾನು ಎಲ್ಲ ಇವರು ಬಾಲಗಂಗಾಧರ ಸ್ವಾಮೀಜಿನ ಮತ್ತು ಸುತ್ತೂರು ಸ್ವಾಮೀಜಿನೆಲ್ಲ ಕರೆದು ಬಟ್ಟೆನ ಓಪನ್ ಮಾಡಿಸೋದು, ಒಬ್ಬರ ಕೈಲಿ ಕ್ಲೋಸ್ ಮಾಡಿಸೋದು, ಆಮೇಲೆ ಅನುಭವ ಹೇಳುವಾಗ ಅವ್ರದ್ದೆಲ್ಲ ಶಿಷ್ಯರು ಅವರೆಲ್ಲ ಮೌನ ಇದ್ದಾರೆ ಅಂದರೆ ಅವ್ರಿಗೆ ಆಶ್ಚರ್ಯ. 21 ದಿವಸ ಮೌನ
ಇವರು ಗೃಹಸ್ಥಿಗಳು, ಇವರೇನು ಯೋಗಿಗಳ, ಆದರೆ 21 ದಿವಸ ಮೌನ ಇದ್ದಾರೆ ಅಂತ ಆಶ್ಚರ್ಯ ಪಡ್ತಿದ್ರು. ಆಮೇಲೆ ಅವರು ಕೂಡ ಇವಾಗ 1 ತಿಂಗಳು ಮೌನ ಇರ್ತಾರೆ. ಮೌನದ ಅನುಭವ ಬಾಬೂರ್ ಮನೆಯಿಂದ ಪ್ರೇರಣೆ ತಗೊಂಡಿದ್ದಾರೆ ಅವರು. ಹೀಗೆ ಬಾಬೂರ್ ಬಟ್ಟಿ ನಾವತ್ತು ಶುರು ಮಾಡಿದ್ವಿ. ಅದಾದಮೇಲೆ ನಾವು 14 ದಿವಸ ಮಾಡಿದ್ವಿ, 13 ದಿವಸ ಮಾಡಿದ್ವಿ, ಆಮೇಲೆ 10 ದಿವಸ ಮಾಡಿದ್ವಿ, ಆಮೇಲೆ 9 ದಿವಸ ಮಾಡಿದ್ವಿ, ಆಮೇಲೆ 7 ದಿವಸ ಮಾಡಿದ್ವಿ. ಈಗ 5 ದಿವಸ ನಡೀತಿದೆ. 1 ದಿವಸ ಬರೋದು, 1 ದಿವಸ ಹೋಗೋದು, 5 ದಿವಸ ಮೌನ ಬಟ್ಟಿ ಇರೋದು. ಇದು ವಿಶ್ವದಾದ್ಯಂತ ಮೈಸೂರಲ್ಲಿ ಮೌನ ತಪಸ್ಸಿನ ಕಾರ್ಯಕ್ರಮ ನಡೆಯೋದು ಪ್ರಸಿದ್ಧಿ ಆಗಿದೆ. ಇದು ಮಾಡಿಸಿರೋದು ಯಾರು? ಬಾಬಾನೇ. ಯಾಕೆಂದರೆ 21 ದಿವಸ ಬಟ್ಟಿ ನಡೆಯುವಾಗ ದಾದಿ ವಿದೇಶಕ್ಕೆ ಹೋಗಿದ್ರು. ನಾನು ದಾದಿಗೆ ನೀವು ಅಲ್ಲಿಂದನೇ ಇಲ್ಲಿ ಬಂದು ಮೈಸೂರಿಗೆ ನಾನು ಮೌನ ಇದ್ದೆ. ಆವಾಗ ದಾದಿಗೆ ಮೆಸೇಜ್ ಕಳಿಸಿದ್ದೆ, ನೀವು ಬರಬೇಕಿಲ್ಲಿ ಅಂತ. ಆಗ ದಾದಿ, ನಾನು ಡೈಮಂಡ್ ಹಾಲ್ ಓಪನಿಂಗ್ ಇದೆ, ನಾನು ಬರೋಕ್ಕಾಗಲ್ಲ, ನೀನೇ ಬಾ, ಆಮೇಲೆ ಬರ್ತೀನಿ ಅಂತ ದಾದಿ ಹೇಳಿದರು. ಆಮೇಲೆ ನಾವು ಡೈಮಂಡ್ ಹಾಲ್ ಉದ್ಘಾಟನೆ ಪ್ರೋಗ್ರಾಮ್ಗೆ ಹೋದಾಗ ಅಲ್ಲಿ 30,000 ಜನ ಬಾಬೂರ್ ಮಕ್ಕಳು. ಹಾಲ್ ಇದೆಯಲ್ಲ ಇವತ್ತು ಡೈಮಂಡ್ ಹಾಲು, ಎಲ್ಲರೂ ಸಭೆ ಸೇರಿದ್ರು, ದಾದಿಗಳೆಲ್ಲರೂ ಇದ್ದರು. ಬಾಬಾ ಬಂದು ಉದ್ಘಾಟನೆ ಮಾಡಿ ನಂತರ ಸ್ಟೇಜ್ ಮೇಲೆ ಕರೆದು ದಾದಿಗಳನ್ನ ಮಿಲ್ಲ ಮಾಡೋಕ್ಕೆ ಕೂರಿಸ್ಕೊಂಡಿದ್ರು. ಅವಾಗ ದಾದಿ ನನಗೆ ಮೇಲೆ ಕರಿತಾಯಿದ್ರು. ನಾನು ಆಸೆ, ನನಗೆ ಹೆಂಗೆ ಕರೀತಾರೆ ದಾದಿ ಅಂತ ನಾನು ಹೋಗ್ತಿರಲಿಲ್ಲ. ಅಕ್ಕಂದ್ರೆ ಹೇಳಿದ್ರು, ಲಕ್ಷ್ಮಿ ನಿನಗೆ ದಾದಿ ಕರಿತಿರೋದು, ನೀನು ಬಾಬೂರ್ ಹತ್ರ ಕರೀತಾರೆ, ಗೋಲ್ಡನ್ ಚಾನ್ಸು, ಭಯ ಪಡಬೇಡ, ಹೋಗು ಹೋಗು ಅಂತ ಒತ್ತಾಯ ಮಾಡಿದ್ರು. ಹೋದೆ. ಅವಾಗ ದಾದಿ ಹೇಳಿದ್ರು ಬಾಬೂರಿಗೆ, बाबा ये 21 दिन बट्टी करके और बोलतों को करा के आइए, इसका अनुभव पूछो ಅಂತ ಬಾಬೂರಿಗೆ. ಅಷ್ಟು ದೊಡ್ಡ ಸಭೆಯಲ್ಲಿ ದಾದಿಗಳ ಮಧ್ಯದಲ್ಲಿ ನಾನು ಬಾಬೂರಿಗೆ ಅನುಭವ ಹೇಳಬೇಕು. ಅದಕ್ಕೆ ನಾನು ಹೇಳಿದೆ, ಬಾಬಾ ಇದು ದಾದಿ ಡೈರೆಕ್ಷನ್ನು, ದಾದಿ ಹೇಳಿದ್ದಕ್ಕೆ ಬಟ್ಟೆ ಮಾಡಿದ್ವಿ, ಎಲ್ಲರೂ ಮಾಡಿದ್ರು, ನಾನು ಮಾಡಿದೆ ಅಂತ ಬಾಬಾ ಹೇಳಿದ್ರು. ಅಚ್ಚಾ ಬಚ್ಚೆ ಬಹುತ್ ಅಚ್ಚಾ ಹೈ, ಆ ಐಸೆ ಈ ಬತ್ತಿ ಕತ್ತೆ ಅವ್ರು ಕರಾತೆ ರಹು ಅಂತ ವರದಾನ ಕೊಟ್ಟರು. ಅದೇ ರೀತಿಯಲ್ಲಿ ಇವತ್ತಿಗೂ ಕೂಡ ಬಾಬೂರ್ ಕಾರ್ಯ ನಡೀತಾ ಇದೆ. ಬಾಬೂರೇ ಬಾಪ್ದಾದ ಸಾಕಾರ ಬಾಬೂರಂತೆ ಎಲ್ಲ ಆದೇಶಗಳು ಕೊಟ್ಟು, ದಾದಿಗಳು ಪಾಲನೆ ಕೊಟ್ಟು, ಡೈರೆಕ್ಷನ್ ಕೊಟ್ಟು ಮೈಸೂರು ಸಬ್ ಝೋನನ್ನು ಬೆಳೆಸ್ತಾ ಇದ್ದಾರೆ. ಹೀಗೆ ಮುಂದುವರಿಸ್ತಾ ಇದ್ದಾರೆ. ಕೇರಳಗೂ ಅವರೇ ಕಳಿಸಿದ್ದು. ನಾವು ಮೈಸೂರು ಕರ್ನಾಟಕದಲ್ಲಿ 4 ಜಿಲ್ಲೆ ಇತ್ತು, ಆಮೇಲೆ 5 ಜಿಲ್ಲೆ ಆಯಿತು. ಅದೆಲ್ಲ ಮುಗಿಸಿದ್ದೀವಿ ಅಂದ ತಕ್ಷಣ ದಾದಿ ಕೇರಳಗೆ ಹೋಗು, ಅಲ್ಲಿ ಯಾರು ಸರ್ವಿಸ್ ಮಾಡ್ತಿಲ್ಲ, ಅರ್ಧ ಸ್ಟೇಟು ಮೈಸೂರು ಕೊಟ್ಟರು. ನಮ್ಮ ಅಕ್ಕಂದಿರು ಹಿಂದಿ ಕಲ್ತ್ಕೊಂಡು ಮಲಯಾಳಂ ಕಲ್ತ್ಕೊಂಡು ಅಲ್ಲಿ ಹೋಗಿ ಸೇವೆ ಶುರು ಮಾಡಿದ್ರು. ಇವತ್ತು ಅಲ್ಲಿ 5 ಜಿಲ್ಲೆ. ಕಣ್ಣೂರಲ್ಲಿ ಮೊದಲು ಶುರು ಮಾಡಿದ್ವಿ, ಆಮೇಲೆ ಕ್ಯಾಲಿಕಟ್ಟಲ್ಲಿ ಮಾಡಿದ್ವಿ, ಆಮೇಲೆ ವಯನಾಡ್ ಮಾಡಿದ್ವಿ. ಅದಾದಮೇಲೆ ತ್ರಿಶೂರು ಮತ್ತು ಕೊಚ್ಚಿನೂ ಎರಡೂ ತಿರುವನಂತಪುರದಲ್ಲೇ ತ್ರಿವೇಂದ್ರಮಿಂದನೇ ಮಾಡಿದರು, ರಾಧಾಬಾಯಿ ವಾಸನ್ಬಾಯಿ ಅಂತ. ದಾದಿ ಅವರಿಬ್ಬರನ್ನೂ ನಮ್ಮ ಮೈಸೂರು ಕನೆಕ್ಷನ್ ಕೊಟ್ಟು ಅದನ್ನು ನೋಡ್ಕೊ ಅಂತ ಹೇಳಿದ್ರು. ಇವತ್ತು 5 ಜಿಲ್ಲೆನಲ್ಲಿ ತುಂಬ ಚೆನ್ನಾಗಿ ಬಾಬೂರ್ ಕಾರ್ಯ. ಕರ್ನಾಟಕ 5 ಜಿಲ್ಲೆ ಮತ್ತು ಕೇರಳ 5 ಜಿಲ್ಲೆನಲ್ಲಿ 120 ಸೆಂಟ್ರು ಬಾಬೂರು ಮಕ್ಕಳು, ಅಕ್ಕಂದಿರೆಲ್ಲ ಒಂದು 300 ಜನ ಅಕ್ಕಂದಿರು, ಒಂದು 150 ಜನ ಅಣ್ಣಂದಿರು, ಎಲ್ಲ 150-200 ಜನ ಅಣ್ಣಂದಿರು ಸರೆಂಡ್ರಾಗಿ ಎಲ್ಲ ಕಡೆ ಸೇವೆ ಮಾಡಿಸ್ತಾ ಇದ್ದಾರೆ. ಬಾಬಾ ಹೀಗೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ವರ್ತಮಾನ ಸಮಯದಲ್ಲಿ ಯೋಗ ಭವನದಲ್ಲಿ ಒಂದು ಅದ್ಭುತ, ಅದು ನಮಗೆ ಸ್ವಪ್ನದಲ್ಲೂ ಗೊತ್ತಿಲ್ಲ, ಸಂಕಲ್ಪನೂ ಇಲ್ಲ. ಏನು ಯಾರು ಬಂದರೆ ಒಂದು ಮ್ಯೂಸಿಯಂ ನೋಡಬೇಕು, ಒಂದು ಮ್ಯೂಸಿಯಂ ಮಾಡಬೇಕು ಅಂತ ಇದ್ವಿ. ಬೆಂಗಳೂರಲ್ಲೆಲ್ಲ ಗೊಟ್ಟಿಗೆರೆಯಲ್ಲಿ ಮ್ಯೂಸಿಯಂ ಇದೆ, ನಾವು ಆ ಥರ ಮಾಡಬೇಕು ಅಂತ. ಅದು ಹೇಗೇಗೋ ಪ್ಲ್ಯಾನ್ ಮಾಡ್ತಾ ಕೊನೆಗೆ ಒಂದು ಪ್ಲ್ಯಾನು ಬೆಂಗಳೂರಿನವರೆಲ್ಲ ಬಂದರು, ಬಿಜಾಪುರದವರೆಲ್ಲ ಯಾರ್ಯಾರೋ ಅನುಭವಿಗಳು ಮ್ಯೂಸಿಯಂ ಮಾಡೋರು ಬಂದರು. ಕೊನೆಗೆ ಒಬ್ಬರು ಶಿವಮೊಗ್ಗದ ಅಣ್ಣವರು ಬಂದು ಇದು ಪ್ಲ್ಯಾನ್ ಮಾಡಿ, ಇಂಜಿನಿಯರು ಆರ್ಕಿಟೆಕ್ಟ್ ಅವರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಇವತ್ತು 145 ಅಡಿ ಎತ್ತರ ಅದು ಮಹಾಶಿವಲಿಂಗ. ಅದು ಇವಾಗ ಕೊನೆಗೆ ಹಂತಕ್ಕೆ ಹೋಗಿದೆ, ಅದು ಕಟ್ಟಡ ನಿರ್ಮಾಣ. ಇನ್ನು ಸ್ಕೆಲಿಟನ್ ತಯಾರಾಗುತ್ತೆ ಈ ವರ್ಷ ಪೂರ್ಣ. ನಾವು
90ನೇ ವರ್ಷದ ಮೇಳ ಮಾಡಿದಾಗ ಅನೇಕರು ಹೇಳ್ತಾಯಿದ್ರು, ಈ ಥರ ಮೇಳ ಪ್ರೋಗ್ರಾಮನ್ನು ಪ್ರತಿ ತಿಂಗಳು ಮಾಡಿ ಅಂತ. ಎಲ್ಲರೂ ಪ್ರತಿ ತಿಂಗಳು ಮಾಡೋಕ್ಕಾಗುತ್ತಾ? ವರ್ಷಕ್ಕೊಂದ್ಸರಿ ಮಾಡೋದೇ ಅಷ್ಟು ದೊಡ್ಡ ಖರ್ಚು, ಎಷ್ಟು ಶ್ರಮ. ಇಡೀ ಝೋನವರೆಲ್ಲ ಸೇರ್ಕೊಂಡು ಮಾಡಿದ್ರೂ ಮುಗಿಯೋದಿಲ್ಲ. ಅದನ್ನು ಅವ್ರು ಪ್ರತಿ ತಿಂಗಳು ಮಾಡಿ ಅಂತಾರಲ್ಲ. ನಾವು ನಿರ್ಧಾರ ಮೊದಲೇ ಮಾಡಿದ್ವಿ, ಈ ವರ್ಷ ಮಾತ್ರ ಮಾಡಿ, ಮುಂದಿನ ವರ್ಷದಿಂದ ಯೋಗ ಭವನದಲ್ಲೇ ಶಿವರಾತ್ರಿ ಅಂತ. ಅದೇ ಥರ ಮುಂದಿನ ಶಿವರಾತ್ರಿ ಯೋಗ ಭವನದಲ್ಲೇ ಮಹಾಶಿವಲಿಂಗ ತಯಾರು ಮಾಡಿ, ಮತ್ತು ಹಾಲು ಕೂಡ ಬಾಬುರು 2000 ಜನ ಮಕ್ಕಳು ಕೂತ್ಕೊಳ್ಳೋವಂಥ ಹಾಲು ತಯಾರು ಮಾಡಿಸ್ತಿದ್ದಾರೆ. ಅದು ತಯಾರಾಗಿ ಕಾರ್ಯಕ್ರಮ ಮತ್ತು ಸೇವೆ ಎರಡೂ ಜೊತೆ ನಡೆಯೋ ಹಂಗೆ ವ್ಯವಸ್ಥೆ. ಅದಕ್ಕೆಲ್ಲ ಬಾಬುರ ಮಕ್ಕಳು ನಮ್ಮ ಮೈಸೂರು ಝೋನವ್ರೇನು ಕೋಟ್ಯಾಧೀಶರು ಇಲ್ಲ. ಆದರೂ ಬಾಬುರ ಮಕ್ಕಳ ಮೂಲಕನೇ ಅವರವ್ರ ಶಕ್ತಿಯಾನುಸಾರ ಎಲ್ಲ ಸೇವೆ ಮಾಡಿಸ್ತಾ ಇದ್ದಾರೆ. ಇದೆಲ್ಲ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ವಂದಿಸ್ತೇನೆ. ಓಂ ಶಾಂತಿ. ಬಾಬೂರ್ ಮಹಿಮೆಗೆ ಅಪರಮಪಾರನು, ಹಾಗೆ ಬಾಬೂರ್ ಮಕ್ಕಳದು ಬಾಬೂರ್ ಕಾರ್ಯನೂ ಕೂಡ ಅಪರಮಪಾರ ಇದೆ. ಬೇಂಜಿ ಇಷ್ಟೊತ್ತು ಎಲ್ಲ ವರ್ಣನೆ ಮಾಡಿದ್ದಾರೆ. ಎಲ್ಲ ಒಂದು ಪಿಕ್ಚರನ್ನು ನಾವು ನೋಡಿದ್ವಿ, ಅನುಭವ ಮಾಡಿದ್ವಿ. ಇಂಥ ಒಂದು ಬೇಂಜಿಯನ್ನು ಪಡೆದಿರುವಂಥ ನಮ್ಮ ಮೈಸೂರಿನ ಆತ್ಮಗಳದೇ ದೊಡ್ಡ ಭಾಗ್ಯ ಇದು. ಈ ಶರೀರದ ಹೆಸರು ಜಯಂತಿ ಅಂತೇಳಿ ಜ್ಞಾನ ಪಡ್ಕೊಂಡು 32 ವರ್ಷಗಳಾಯಿತು. 32 ವರ್ಷಗಳಿಂದ ಆದಿಯಿಂದ ಇಲ್ಲಿ ತನಕ ಬಾಬೂರು ಏನೆಲ್ಲ ಸೇವೆ ಮಾಡಿಸ್ತಿದ್ದಾರೆ, ನಿಮಿತ್ತ ಮಾಡಿದ್ದಾರೆ, ಅದೆಲ್ಲವೂ ಕೂಡ ಬಾಬೂರ್ದು. ಏಕೆಂದರೆ 32 ವರ್ಷದಿಂದ ಯಾರು ನೋಡಿದ್ರು ಹೇಳ್ತಾರೆ, ಈಗ ಲೌಕಿಕ ಬಂಧನ ಇತ್ತು, ಎಷ್ಟು ಬಂಧನ ಇತ್ತು ನಿಮಗೆ, ಎಷ್ಟೆಲ್ಲ ತೊಂದರೆ ಇತ್ತು ಅಂತ. ಆದರೆ ಇವತ್ತಿಗೂ ನನಗೆ ಅನುಭವ ಆಗೋದು, ಅದೆಲ್ಲನೂ ಕೂಡ ಬಂಧನ ಬಿಡಿಸಿ ಇವತ್ತು ಬಾಬೂರ ಮನೆಯಲ್ಲಿ ಇಟ್ಟು, ಬಾಬೂರ ಅದರಲ್ಲೂ ವಿಶೇಷವಾಗಿ ಬೇಂಜೆ ಅಂಗಸಂಘದಲ್ಲಿದ್ದು ಯಜ್ಞದ ಸೇವೆ ಮಾಡುವಂಥ ಒಂದು ಮಹಾ ಸೌಭಾಗ್ಯವನ್ನು ಬಾಬೂರು ಕೊಟ್ಟಿದ್ದಾರೆ. ಪ್ರತಿಯೊಂದು ಕಾರ್ಯವನ್ನು ಮಾಡಿಸುವಂಥವ್ರು ಬಾಬೂರು. ಅದನ್ನು ಪ್ರತಿ ಕ್ಷಣ ಬಾಬೂರು ಅನುಭವ ಮಾಡಿಸ್ತಾ ಇದ್ದಾರೆ. ನಾವು ಮಕ್ಕಳನ್ನ ನಿಮಿತ್ತ ಮಾಡಿ ನಮ್ಮ ಭಾಗ್ಯ ಮಾಡಿಸ್ತಾ ಇದ್ದಾರೆ. ಓಂ ಶಾಂತಿ. ಓಂ ಶಾಂತಿ. ನಾಗಮಂಗಲದಲ್ಲಿ ಚಿಕ್ಕ ಮನೆ ಇದ್ದಾಗ ಅಲ್ಲಿ ಓಡಾಡ್ತಾ ಇದ್ವಿ. ಈಗ ದೊಡ್ಡ ಮನೆ ನೋಡ್ತಾ ಇದ್ದರೆ ಬಾಬೂರ ಮನೆನ ತುಂಬ ಖುಷಿಯಾಗುತ್ತೆ. ಬಾಬೂರ ಮನೆ ಪೂರ್ಣ, ಅದರಲ್ಲೂ ಬಾಬೂರ ಮಕ್ಕಳು ನೋಡೋದು ಇನ್ನೂ ಖುಷಿಯಾಗುತ್ತೆ. ಹಾಗೆ ನಾವೆಲ್ಲ ಭಾಳ ಚಿಕ್ಕವರು ಇದ್ದಾಗ ಅಂದ್ಕೊಳ್ತಿದ್ವಿ ನಮಗೆ ಏನು ಬರುತ್ತೆ, ಬಾಬೂರ ಮನೆಗೆ ಹೋದರೆ ಇವೆಲ್ಲ ಕಲಿಬೇಕು, ಇವ್ರ ಥರ ಇರೋಕ್ಕಾಗುತ್ತಾ ಅಂತ. ಹಾಗೆ 1989ನೇ ಇಸ್ವಿಲಿ ನಾನು ಜ್ಞಾನಕ್ಕೆ ಬಂದಿದ್ದು. 37 ವರ್ಷ ಆಯಿತು. ಈ ಶರಣದ ಹೆಸರು ಪುಷ್ಪ. ಹಾಗೆ ನಾನಂತೂ ಏನೂ ಕಲ್ತಿರಲಿಲ್ಲ. ಬಾಬೂರ ಮನೆಗೆ ಬಂದು ಪ್ರತಿಯೊಂದೂ ಬಾಬಾ ಕಲಿಸ್ಕೊಟ್ಟಿದ್ದಾರೆ. ಹಾಗೆಯೇ ಬೇಂಜಿ ಅಂಗಸಂಘದಲ್ಲಿ ಇದ್ದೀವಿ ಅಂದಾಗ ಏನು ಬರಲಿಲ್ಲ ಅಂದ್ರೂ ಆ ತಾಂತಾನೆಗೆ ಕಲಿಸ್ತಾರೆ, ಕಲಿತೀವಿ. ಇನ್ನೂ ಕಲಿಯೋದು ತುಂಬ ಇದೆ. ಖುಷಿಯಾಗ್ತಿದೆ. ಇವತ್ತು ಇದ್ದಕ್ಕಿದ್ದಂಗೆ ಅಚಾನಕ್ ಅಂತ ಹೇಳ್ತಾರಲ್ಲ, ನಾಗಮಂಗಲ ಫಿಕ್ಸ್ ಆಯಿತು. ನನಗೆ ಗೊತ್ತಿಲ್ಲ ನಾಗಮಂಗಲಕ್ಕೆ ಬರೋದು, ಬೇಂಜಿ ಪುಷ್ಪ ಬರ್ತೆಯ ಅಂದ ತಕ್ಷಣ ಆಯಿತು. ಇವತ್ತು ನೋಡ್ತಾ ಇದ್ದರೆ ಈ ಬಟ್ಟೀಲಿ ಭಾಗವಹಿಸಿದ್ಕೆ ಅದೂ ಬೇಂಜಿಗೆ ಸನ್ಮಾನ, ಅದರಲ್ಲಿ ನಾವು ಕೂಡ ಭಾಗಿಯಾಗಿದ್ದೀವಿ ಅಂದಾಗ ಭಾಳ ಖುಷಿಯಾಗ್ತಿದೆ. ಓಂ ಶಾಂತಿ.